ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ನಿತ್ಯ ಮುಂಜಾನೆ ಸೂರ್ಯನಷ್ಟೇ ಬ್ರೈಟ್ ಆಗಿ ಪಾಸಿಟಿವ್ ಆಗಿ ದಿನವನ್ನ ಶುರು ಮಾಡಬೇಕು. ಆದ್ರೆ ನಮ್ ಸುಷ್ಮಾ ಪನಿಷ್ಮೆಂಟ್ ಅನ್ನೋ ಭಾರನ ತಲೆ ಮೇಲೆ ಏರಿಸ್ಕೊಂಡು ಮುಖ ಸಪ್ಪಗ್ ಮಾಡ್ಕೊಂಡು ಕೂತಿದ್ದಾಳೆ. It's just a normal game for this oral survey. ಅದು 50 ಸಲ ಅಲ್ಲ. This is some sort of a joke which is being played on me. I'm definitely not going to accept this. I'm definitely not doing this. ನಾವು ಆಡುವಾಗ ಒಟ್ಟಿಗೆ ಆಡ್ತೇವೆ. ಈ ಪನಿಷ್ಮೆಂಟ್ ನಾವು ಶೇರ್ ಮಾಡ್ಕೊಳ್ಬೋದಲ್ಲ. ಅದೇ ಹೇಳಿದ್ರಲ್ಲ, ನೀವು ಹೆಲ್ಪ್ ಮಾಡ್ಬೋದು. ಅದೇ ನಾನೇ ಮಾಡ್ತೇನೆ, ಅವ್ರು ನನಗೆ ಹೆಲ್ಪ್ ಮಾಡಲಿ. ನನ್ನ ಡಿಸಿಷನ್, ಐ ವಿಲ್ ನಾಟ್ ಡೂ ದಿಸ್. ನಾನು ಈ ಪನಿಷ್ಮೆಂಟ್ ನಾನು ನಿಜವಾಗ್ಲೂ ಮಾಡಲ್ಲ. ಮಾಡಲಿಲ್ಲ ಅಂದರೆ ನೀವು ಹೊರಗೆ ಹೋಗ್ಬೇಕಂದ್ರೆ ಐ ಆಮ್ ರೆಡಿ ಫಾರ್ ಇಟ್. ಅಡ್ವಾಂಟೇಜ್ ಸಿಕ್ಕಿದಾಗ ಮಜಾ ಮಾಡೋ ಸುಷ್ಮಾ ಶಿಕ್ಷೆ ಬಂದಾಗ ಒಪ್ಪದೇ ಇರೋದನ್ನ ನೋಡಿದ್ರೆ ಆಕೆಯ ನಡವಳಿಕೆಯಲ್ಲಿ ಬದ್ಧತೆಯ ಕೊರತೆ ಇರೋದು ಎದ್ದು ಕಾಣ್ತಿದೆ. ತನ್ನ ಪಾರ್ಟ್ನರ್ ಸುಷ್ಮಾನೇ ಮನೆಯಿಂದ ಹೊರ ನಡೀತಿದ್ದಾಳೆ ಅನ್ನೋದನ್ನ ಹೇಳುವಾಗ ತನಗೂ ಈ ಮನೆಯಲ್ಲಿ ಜಾಗ ಇಲ್ಲ ಅನ್ನೋದು ಫರ್ನಾಂಡಿಸ್ ಅವರ ಬೇಸರಕ್ಕೆ ಕಾರಣ. ಅಲ್ಲ, ನಾನೇನು ಗೊತ್ತಿಲ್ಲ, ನಾವು ಈಗ ಪ್ಯಾರೋಡ್ ಮಾಡಿ ನಮ್ಗೆ ವೀಕೆಸ್ಟ್ ಪ್ಯಾರ್ ನಂದೇ ವೀಕೆಸ್ಟ್ ಅಂತ ಎಲ್ಲ ಮಾಡಿದಾರಲ್ಲ. ಸೂಪರ್ ಸೀನಿಯರ್ ಚಕ್ರವರ್ತಿಗಳ ತಿಳಿ ಮಾತುಗಳು ಸೀನಿಯರ್ ಫರ್ನಾಂಡಿಸ್ ಅವರ ಮನಸ್ಸಿಗೆ ನಾಟ್ತಾನೆ ಇಲ್ಲ. I will not do this. I want to go home. Go when you have to. We will all go when you have I to. have to go now. Now is my time. No. ಕೇಳಬೇಡಿ ಬಾರಿ, ನಾವು ಡಿಸಿಷನ್ ತಗೊಂಡು ನಾವು ಹೋಗ್ತೀವಿ. ನೀವು ಕೇಳಬೇಡಿ ನಮಗೆ. ನೀವು ನಮಗೆ ಔಟ್ ಮಾಡಿ ನಾವು ಆಲೋಚನೆ ಮಾಡಿದ್ವಿ. ಈಗ ಔಟ್ ಅಂತ ಹೇಳ್ತೀವಿ. ಸುಷ್ಮಾ ಹಾಗೂ ಫರ್ನಾಂಡಿಸ್ ಜೋಡಿ ವೀಕು ಅನ್ನೋ ಮನೆಯವರ ವೋಟ್ಔಟ್ ಫರ್ನಾಂಡಿಸ್ ಅವರ ಈಗೋ ಹರ್ಟ್ ಮಾಡಿದೆ. You know that all of them voted. So Fernandez, please listen to me. Inside decided I will go. ಸಣ್ಣ ಕೋಪ ಹಾಗೂ ಬೇಸರದಲ್ಲೇ ಫರ್ನಾಂಡಿಸ್ ಅವರು ತಮ್ಮ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಳ್ತಿದ್ದಾರೆ. She says if the punishment can be cut down or reduced. They have gone to Okay, if you say stay, I will stay. Okay, right. Well, that's it. Come here. ಪನಿಷ್ಮೆಂಟ್ ಅನ್ನೋ ಡಿಸ್ಅಡ್ವಾಂಟೇಜ್ ಅನುಭವಿಸ್ತಿರೋ ಸುಷ್ಮಾ ಹಾಗೂ ಫರ್ನಾಂಡಿಸ್ ಒಂದ್ ಕಡೆ ಆದ್ರೆ ಗೆಲುವಿನ ಅಡ್ವಾಂಟೇಜ್ ಮಸಾಜ್ ಅನ್ನ ಎಂಜಾಯ್ ಮಾಡ್ತಿರೋ ಕಿಟ್ಟಿ ಹಾಗೂ ಸಿದ್ಧಿ ಅಮ್ಮ ಇನ್ನೊಂದು ಕಡೆ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಗೊತ್ತಿಲ್ಲ ಸರ್, ಸುನಾಮಿ ಕಿಟ್ಟಿ ಅಂತ. ನೀವು ಮಸಾಜ್ ಕೊಡೋದು ನೋಡಿದ್ರೆ ತಲೆ ಕರೆಕ್ಟ್ ಆಗಿ ಹೊಡಬೇಕು, ಮೈಯೆಲ್ಲ ರಿಲೀಫ್ ಆಗಬೇಕು, ನೀಟಾಗಿ ಮಾಡಿ ಸರ್. ಹರಳೆಣ್ಣೆ ಹಾಕಿ ಬಿಸಿ ಬಿಸಿ ಎಣ್ಣೆ ಹಾಕಿ ಏನು ಉಜ್ಜುತ್ತಾರೋ ಖುಷಿಯಾದ ಒಂದು ಮಸಾಜ್ ಅದು. ಬಾಡಿ ಮಸಾಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮೈಕೆಲ್ಲ ಅಮ್ಕಿ, ಕಾಲೆಲ್ಲ ಅಮ್ಕಿ, ಖುಷಿ ಆಯ್ತು. ಮಾಡಿ ಮಾಡಿ ನೀವೇ ಮಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿದಿರಲ್ಲಿ. ನಮ್ಮ ಹುಡುಗರು ನಾವು ಎಲ್ಲ ದಿವಸ ಎಲ್ಲ ಮಸಾಜ್ ಆಯ್ತದೆ ನೋಡಿ. ನಿನ್ನೆ ಈಗ ನಮ್ಗಿಲ್ವಲ್ಲ, ಈಗ ಚೆನ್ನಾಗಿ ಗೆದ್ದಿ ನಿಂತರ ಮಸಾಜ್ ಮಾಡಿಸ್ಕೊಳ್ಳೋದು ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ನಾನೀಗ. ದಿನವಿಡೀ ಟಾಸ್ಕ್ ಮಾಡಿ ದಿನದ ಕೊನೆಯಲ್ಲಿ ಮಸಾಜ್ಗೆ ಮೈ ಕೊಟ್ರೆ ಹಾಗೆ ನಿದ್ದೆ ಜಾರ್ಬಿಡ್ಬಹುದು. ಏನಂತೀರಿ? ತುಂಬಾ ಚೆನ್ನಾಗಿತ್ತು. ಒಂದು ಟಾಸ್ಕ್ ಗೆದ್ದ ತಕ್ಷಣ ಬಾಡಿ ಮಸಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಟಾಸ್ಕ್ ಗೆದ್ದಿದ್ದು ಪರವಾಗಿ ನನಗೆ ಮೈ ಕೈ ಮಸಾಜ್ ಮಾಡಿದ್ರು, ತುಂಬಾ ಖುಷಿ ಅನಿಸುತ್ತೆ. ಶುಭೋದಯ. ಜೋಡಿಗಳಾಗಿ ಹೊಸ ಪಯಣ ಶುರು ಮಾಡಿರೋ ನಿಮಗೆಲ್ಲ ಇವತ್ತು ಮುಂದಿನ ಟಾಸ್ಕ್ ರೆಡಿಯಾಗಿದೆ. ಲೈಫ್ ಇವತ್ತು ಯಾರ ಕೈಗೆ ಹೋಗುತ್ತೆ ಅಂತ ಟಾಸ್ ಹಾಕಿ ನೋಡೋ ಟೈಮ್ ಬಂದಿದೆ. ಆಲ್ ದ ಬೆಸ್ಟ್. ಲೈಫ್ ಸೂಪರ್. ಏನು ಮಂಗ್ತರ ಇದೆಯಾ? ನಂತರ ಏನಿಲ್ಲ, ಡಿಸೈಡಿಂಗ್ ಆಗಲ್ಲ ನಂಗೆ ಮಾಡಕ್ಕೆ. ಇಷ್ಟೆಲ್ಲ ಡ್ರಾಮಾ ಸೃಷ್ಟಿಸಿದ ಸುಷ್ಮಾ ಕೊನೆಗೂ ಟಾಸ್ಕ್ ಮಾಡೋದಕ್ಕೆ ಒಪ್ಪಿದಾಳೆ. ಮುಂದೆ ಅವಳ ಶಿಕ್ಷೆಯ ಕಥೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಎಷ್ಟಾಯ್ತು ಟ್ರೈ ಮಾಡಿ. ಅರ್ಥ ಆಯ್ತಿದ್ಯಾ? ಮಾಡ್ತೀರಾ ತಾನೆ? ಅಷ್ಟೇ. ನಮಸ್ಕಾರ ಕರ್ನಾಟಕ. ಹಾಯ್ ಬೆಂಗಳೂರು.
ವೆಲ್ಕಮ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಜೋಡಿ ಜಟಾಪಟಿ ಮುಂದುವರೆದಿದೆ. ಗುಂಪಲ್ಲಿ ಗುಂಡಿಗೆ ಇಟ್ಕೊಂಡು ಆಡ್ತಿದ್ದ ಸೂಪರ್ ಸೀನಿಯರ್ಸ್ ಮತ್ತೆ ಜಾಲಿ ಜೂನಿಯರ್ಸ್ ತಮ್ಮ ಕಾಳಗ ಮುಂದುವರಿಸಿದ್ದಾರೆ. ಟಾಸ್ಕ್ ನ ಶುರು ಮಾಡಕ್ಕೆ ಮೊದಲು ಲೆಟ್ಸ್ ವೆಲ್ಕಮ್ ಎಲ್ಲಾ ಜೋಡಿಗಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಭೂಮಿಗೆ ಹಗಲು ರಾತ್ರಿ ಎರಡಿರುತ್ತೆ. ಹಾಗೆ ಆಟಕ್ಕೆ ಸೋಲು ಗೆಲುವು ಎರಡು ಮುಖಗಳಿದ್ದ ಹಾಗೆ. ಬದುಕಲ್ಲಿ ಚಿಕ್ಕೋರ ಮತ್ತು ದೊಡ್ಡೋರ ಎರಡು ಕಾಲಮಾನ ಇರುತ್ತೆ. ಇದೇ ರೀತಿ ಇವತ್ತಿನ ಟಾಸ್ಕ್ ಒಂದೇ ನಾಣ್ಯದ ಎರಡು ಮುಖಗಳು, ಹೆಡ್ ಅಂಡ್ ಟೇಲ್. ಅಂದ್ರೆ ರಾಜ ರಾಣಿ ಜೋಡಿಗಳಾಗಿ ಅಖಾಡಕ್ಕೆ ಇಳಿದಿದ್ದೀರಾ. ಆದ್ರೆ ಈ ಜೋಡಿಗಳ ಕಾಂಬಿನೇಷನ್ ಟೆಸ್ಟ್ ಮಾಡೋದಕ್ಕೆ ಈ ಟಾಸ್ಕ್. ನಾಣ್ಯದಲ್ಲಿ ಹೆಡ್ ಯಾರು ಟೇಲ್ ಯಾರು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಟಾಸ್ಕ್ ಅನ್ನೋ ಟಾಸ್ ನಾವು ಹಾಕ್ತಿವಿ. ಇವತ್ತು ಅಸಲಿ ಮಹಾಯುದ್ಧ ಶುರು. ಯಾಕಂದ್ರೆ ಲೈಫ್ ಸೂಪರ್ ಗುರು. ನಾವು ಇವಾಗ ಕೊಟ್ಟಂತ ಲಿಂಕು ಈ ಶೋಯಿನ ಕೊನೆಯ ಕಟ್ಟ ಕಡೆಯ ಲಿಂಕ್. ಯಾಕೆ ಅಂದ್ರೆ ನಾವು ಇಲ್ಲಿಗೆ ಲೈಫ್ ಸೂಪರ್ ಗುರು ಶೋನ ನಿಲ್ಲಿಸ್ತಾ ಇದೀವಿ. ಈ ಶೋನ ನಿಲ್ಸೋದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ ಹೇಳಿಲ್ಲ, ನಮ್ಮ ಚಾನೆಲ್ ಅವ್ರು ಹೇಳಿಲ್ಲ. ನೀವುಗಳೇ ಡಿಸೈಡ್ ಮಾಡ್ಕೊಂಡಿರೋದು ಈ ಶೋನ ನಿಲ್ಲಿಸ್ಬೇಕು ಅಂತ. ಇಷ್ಟು ದಿನ ನಾವು ನಮ್ಮ ಮಾತಿಗೆ ನೀವೆಲ್ಲ ಮರ್ಯಾದೆ ಕೊಡ್ತೀರಾ ಅನ್ಕೊಂಡಿದ್ವಿ. ಆದ್ರೆ ನೀವುಗಳು ನಾವು ಹೇಳ್ದಂತ ಕೆಲಸನ ಮಾಡಲ್ಲ ಅಂದ್ಮೇಲೆ ಇನ್ ಮುಂದೆ ಈ ಶೋ ಎಕ್ಸಿಸ್ಟಿಂಗ್ ಅಲ್ಲಿ ಇರೋದಿಲ್ಲ. ರಾಮಪ್ಪರೇ, ನಾವೊಂದು ನಿರ್ಧಾರ ತಗೊಂಡ್ಮೇಲೆ ಅದನ್ನ ಮೀರೋದು ಎಷ್ಟು ಸರಿ ಎಷ್ಟು ತಪ್ಪು? ಮೀರೋದು ಸಂಪೂರ್ಣ ತಪ್ಪು. ನಾವು ತಗೊಂಡಿರುವಂತಹ ನಿರ್ಧಾರ ನಿನ್ನೆ ಗೆದ್ದ ತಂಡಕ್ಕೆ ಒಂದು ಅಡ್ವಾಂಟೇಜ್ ಹೋಗುತ್ತೆ, ನಿಮ್ನೆಲ್ಲರನ್ನು ಮೋಟಿವೇಟ್ ಮಾಡಕ್ಕೆ. ಸೋತ ತಂಡಕ್ಕೆ ಪನಿಷ್ಮೆಂಟ್ ಹೋಗುತ್ತೆ, ನಿಮ್ಮೆಲ್ಲರನ್ನ ಎಚ್ಚರಿಸಕ್ಕೆ. ನಾವು ತಗೊಂಡ ಈ ಎರಡು ನಿರ್ಧಾರಗಳು ತಪ್ಪ? ಸರಿ ಇದೆ ಸರ್. ಶಿಲ್ಪ, ಯು ಆರ್ ದ ಡಿಸಿಷನ್ ಮೇಕರ್ಸ್ ಇಲ್ಲಿ, ಸೊ ಯು ಆರ್ ಟೇಕಿಂಗ್ ದ ಡಿಸಿಷನ್, ಸೊ ಇಟ್ಸ್ ರೈಟ್. ಚಿಟ್ಟಿಮನಿಯವರೇ, ನಾವು ಸೋತವ್ರಿಗೆ ಪನಿಷ್ಮೆಂಟ್ ಆಗಬೇಕಾದ್ರೆ. ಕೃಷ್ಣಾನಂದ, ನನಗೆ ಸ್ವಲ್ಪ ಅನುಮಾನ. ಫರ್ನಾಂಡಿಸ್ ಅವರೇ, ಸರಿ ಸರ್. ಮತ್ತೆ ಯಾಕೆ ಕೊಟ್ಟಂತಹ ಪನಿಷ್ಮೆಂಟ್ ಅನ್ನ ನಿರ್ವಹಿಸಿಲ್ಲ? ಊರುಳ ಸೇವೆ ಮಾಡಕ್ ರೆಡಿ ಇಲ್ಲ. Give me any other punishment. I'm fine with it. If you would have given a try, you are not the one to decide here. ಸುಷ್ಮಾ ಪನಿಷ್ಮೆಂಟ್ ತಗೊಳ್ಳದೇ ಇರೋದು ಎಷ್ಟು ಜನಕ್ಕೆ ಒಪ್ಪಿಗೆ ಇಲ್ಲ. ಫಾರ್ ಅಗೇನ್ಸ್ಟ್ ಇಟ್. ಸೊ ಅವಳನ್ನ ಕನ್ವಿನ್ಸ್ ಮಾಡ್ತೀರಿ, ಆಟ ಮುಂದುವರಿಯೋದು. ಇರೋ ಮನೆ ಇದೆಯಲ್ಲ, ದಟ್ ಇಸ್ ದೇವಸ್ಥಾನ. ಓಕೆ, ಯು ಡೂಯಿಂಗ್ ಇಟ್ ಫಾರ್ ಯೋರ್ ಸೆಲ್ಫ್. ಓಕೆ, ಇಟ್ಸ್ ನಾಟ್ ಅ ಹ್ಯೂಮಿಲೇಷನ್. ವಿಲ್ ಥಿಂಕ್ ಯು ಆರ್ ಲೂಸರ್, ಯು ಆರ್ ವೀಕ್ ಅಂತ. ಶೋ ದಮ್, ಪ್ರೂವ್ ದಮ್ ಯು ಆರ್ ಸ್ಟ್ರಾಂಗ್. ಉಲ್ಸೆ ಮಾಡಿ ಏನಾಗಲ್ಲ. ಸೋಲಿನ ಶಿಕ್ಷೆಯನ್ನ ಒಪ್ಕೊಳ್ಳೋದೆ ನಿಜವಾದ ಗೆಲುವು. ರೂಲ್ಸ್ ನ ತಳ್ಳಹಾಕಿ ಸುಷ್ಮಾಳಿಂದ ಆಗಿರೋ ಅವಘಡಕ್ಕೆ ಸುಷ್ಮಾಳೆ ಸೊಲ್ಯೂಷನ್ ಕೊಡಬೇಕು. ಯು ಆರ್ ಸೆಲೆಬ್ರಿಟಿ ನೌ ಇನ್ ಕರ್ನಾಟಕ. ಯು ಲೀವ್ ವಾಕ್ ಆಫ್ ದ ಶೋ, ಇಟ್ ವಿಲ್ ಬಿ ಎ ಶೇಮ್ ಫಾರ್ ಯು. ಅವರೆಲ್ಲರೂ ಹೇಳಿದ್ರು, ಇದು ನೀ ಹಂಗೆ ಅನ್ಕೊಂಬೇಡ, ಟೇಕ್ ಇಟ್ ಸ್ಪೋರ್ಟಿವ್ಲಿ, ಹಂಗೆ ಹಿಂಗೆ, ಇಟ್ ಇಸ್ ನಥಿಂಗ್, 50 ಮಾಡಬೇಡ, ಬರೀ ಸ್ವಲ್ಪ ಮಾಡು, ಆಮೇಲೆ ಅವ್ರು ನಿಲ್ಲಿಸ್ತಾರೆ ಎಲ್ಲ ತುಂಬ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು. I'll do, but I have a request. Tell me. Please vote me out in this week. ಕೊನೆಗೂ ತಂಡದವರ ಮಾತಿಗೆ ಕಿವಿ ಕೊಟ್ಟ ಸುಷ್ಮಾ ಅರೆಬರೆ ಮನಸ್ಸಿನಲ್ಲೇ ಶಿಕ್ಷೆಗೆ ಒಪ್ಪಿದಾಳೆ. ನಿಮ್ಮೆಲ್ಲರ ನಿರ್ಧಾರದಿಂದ ಎರಡು ಕ್ಲಿಯರ್ ಆಗ್ತಾ ಇದೆ ಇವತ್ತು. ಒಂದು, ವಾಕ್ಔಟ್ ಅನ್ನೋ ಮಾತಾಡೋ ಹಾಗಿಲ್ಲ, ಅದಕ್ಕೆ ಆದ ಆಟದ ಪ್ರೊಸೀಜರ್ಸ್ ಇದೆ, ಅದನ್ನ ನಿರ್ಧಾರ ಮಾಡೋರು ನಾವು. ಎರಡು, ಹೇಗೆ ಅಡ್ವಾಂಟೇಜ್ ನ ಎಂಜಾಯ್ ಮಾಡ್ತೀರಿ ಹಾಗೆ ಪನಿಷ್ಮೆಂಟ್ಗಳನ್ನು ಕೂಡ ಎಂಜಾಯ್ ಮಾಡ್ತೀರಿ. ಈ ಎರಡು ಅಂಶಗಳು ಕ್ಲಿಯರ್ ಅನ್ನೋದಾದ್ರೆ ಆಟ ಮುಂದುವರಿಯುತ್ತೆ, ಇಲ್ಲ ಅನ್ನೋದಾದ್ರೆ ಆಟ ಇವತ್ತಿಗೆ ಮುಗಿಯುತ್ತೆ. ಕ್ಲಿಯರ್? ಆಟ ಮುಂದುವರ್ಸೋಣ. ಓಕೆ, ಅಂಡ್ ಸುಷ್ಮಾ, ನೀವು ಪನಿಷ್ಮೆಂಟ್ ಒಪ್ಕೊಂಡಿದ್ದೀರಾ. ಆದ್ರೆ ಗೇಮ್ ಶುರು ಆಗಕ್ಕೆ ಮುಂಚೆನೆ ನಿಮ್ಗೆ ಒಂದು ಅಡ್ವಾಂಟೇಜ್ ನಾನು ನಿಮಗೆ ಹೇಳ್ತೀನಿ. ಆ ಒಂದು ಅಡ್ವಾಂಟೇಜ್ ಏನಂದ್ರೆ, ಈ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ರೆ ನಿಮ್ಮ ಪನಿಷ್ಮೆಂಟ್ ನ ಕ್ಯಾನ್ಸಲ್ ಮಾಡಿ. ಇದಕ್ಕಿಂತ ಹ್ಯೂಮನ್ ಆಗಿ ಬಿಹೇವ್ ಮಾಡಕ್ಕೆ ನಮಗೆ ಬರಲ್ಲ. ಸೊ ಇವತ್ತಿನ ಟಾಸ್ಕ್ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ರಾಜ ರಾಣಿ ಟಾಸ್ಕ್. ಇದರಲ್ಲಿ ನಿಮ್ಮ ಮುಂದೆ 3 ಸರ್ಕಲ್ಗಳು ಕಾಣ್ತಾ ಇದೆ. ಆ ಸರ್ಕಲ್ ಒಳಗಡೆ ಕಾಯಿನ್ ಮೇಲೆ ಇರುವಂತಹ ಸಿಂಬಲ್ಸ್ ಇದೆ. ಒಂದು ಹೆಡ್, ಇನ್ನೊಂದು ಟೇಲ್. ಓಕೆ, ಈ ಟಾಸ್ಕ್ ಅಲ್ಲಿ 2 ಪೇರ್ ಬರ್ತೀರಾ. ನಿಮ್ಮ ಪೇರ್ಗಳನ್ನ ನಾವು ಹಗ್ಗದಲ್ಲಿ ಕಟ್ಟಿರ್ತೀವಿ. ನನ್ನ ಹತ್ರ ಒಂದು ಕಾಯಿನ್ ಇದೆ. ಈ
ಒಂದು ಕಾಯಿನ್ ನ ಟಾಸ್ ಮಾಡ್ತೀನಿ. ಹೆಡ್ಸ್ ಟೇಲ್ಸ್ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಟೈಲ್ಸ್ ಬಿದ್ರೆ ಆರೆಂಜ್ ಕಲರ್ ಸಿಗುತ್ತೆ. ಸಪೋಸ್ ಹೆಡ್ಸ್ ಬಿದ್ರೆ ಗ್ರೀನ್ ಹತ್ರ ಹೋಗಿರ್ತೀರಾ. ಆದ್ರೆ ಒಂದು ಆ ಬಿಲ್ಲೆಯಲ್ಲಿ ಒಂದು ಕಡೆ ಮುಖ ಇರುತ್ತೆ, ಇನ್ನೊಂದು ಕಡೆ ಸಿಂಬಲ್ ಇರುತ್ತೆ. ಹೆಡ್ ನ ತಿರುಗಿಸ್ತೀರಾ, ಅಲ್ಲೂ ಹೆಡ್ ನ ತಿರುಗಿಸ್ತೀರಾ, ಇಲ್ಲೂ ಹೆಡ್ ನ ತಿರುಗಿಸ್ತೀರಾ. 3 ಮ್ಯಾಚ್ ಆದಾಗ ನೀವು ವಿನ್ ಆಗ್ತೀರಿ. ಯಾರು ಬೇಗ ಮಾಡ್ತಾರೆ ಅಂತ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ನಿಮ್ಮ ಆಪೋಸಿಟ್ ಟೀಮ್ ಅವರನ್ನ ಪೇರ್ ಮಾಡ್ಲಿಕ್ಕೆ ಬಿಡಬಾರ್ದು. ಅವ್ರೇನ್ ಮಾಡ್ತಾರೆ, ಅವ್ರ ಸಿಂಬಲ್ ನ ಓಪನ್ ಮಾಡಿ ನಿಮ್ಮ ಸಿಂಬಲ್ ನ ಮುಚ್ತಾರೆ. ಸೊ ಅದು ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ನೀವು ಪೇರ್ ಮಾಡೋದಷ್ಟೇ ಅಲ್ಲ, ಅವ್ರು ಪೇರ್ ಮಾಡಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ದೇ ಜವಾಬ್ದಾರಿ ಆಗುತ್ತೆ. ತುಂಬಾ ಸಿಂಪಲ್ ಟಾಸ್ಕ್, ತುಂಬಾ ಇಂಟ್ರೆಸ್ಟಿಂಗ್ ಟಾಸ್ಕ್, ಎಕ್ಸ್ಟ್ರಾರ್ಡಿನರಿ ಟಾಸ್ಕ್. ಓಕೆ, ಎಲ್ಲರಿಗೂ ಟಾಸ್ಕ್ ಅರ್ಥ ಆಯ್ತಾ? ಎಸ್ ಬಾಸ್. ಸೊ ಈ ಟಾಸ್ಕ್ ನ ಶುರು ಮಾಡಕ್ಕಿಂತ ಮುಂಚೆ ಕಿಟಿ ಸೊ ಮೊದಲನೇದಾಗಿ ಬರ್ತಾ ಇರುವಂತ ಕಪಲ್ ಸ್ಪೋರ್ಟ್ಸ್ ಡೇ ದಿನ ಮ್ಯಾನ್ ಆಫ್ ದ ಮ್ಯಾಚ್ ಅರ್ಥ ಆಗಿರ್ಬೇಕಲ್ಲ. ಅಬೇ ಅಂಡ್ ಭುಜಮ್ಮ ಬನ್ನಿ. ಅಂಡ್ ಇವ್ರಿಗೆ ಆಪೋಸಿಟ್ ಆಗಿ ಬರ್ತಾ ಇರೋದು ಯಾರು? ಸಚಿನ್. ಬನ್ನಿ. ಓಕೆ, ಆರ್ಡರ್ ಅಮ್ಮ. ಸೊ ಈ ಟಾಸ್ಕ್ ನ ಶುರು ಮಾಡಕ್ಕಿಂತ ಮುಂಚೆ ಕಿಟಿ ಸೊ ಮೊದಲನೇದಾಗಿ ಬರ್ತಾ ಇರುವಂತ ಕಪಲ್ ಮ್ಯಾನ್ ಆಫ್ ದ ಮ್ಯಾಚ್ ಅಬೇ ಅಂಡ್ ಭುಜಮ್ಮ ಬನ್ನಿ. ನಿನ್ನೆ ನಡೆದಂತ ಟಾಸ್ಕ್ ಅಲ್ಲಿ ಕೊನೆ ಮೂಮೆಂಟ್ ವರ್ಗು ನಾನು ಬಿಟ್ಕೊಡಲ್ಲ ಅಂತ ಅಭಿ ಬಂದ. ಯಾರನ್ನ ಚೇಸ್ ಮಾಡ್ಕೊಂಡ್ ಬಂದ? ಸಚಿನ್. ಅಭಿ ಗೆಲ್ಲಕ್ಕಾಗ್ಲಿಲ್ಲ. ನೀವು ಇವತ್ತು ಆ ಯುದ್ಧನ ಮುಂದುವರಿಸೋ ಅವಕಾಶ ಸಿಕ್ಕಿದೆ. ಏನ್ ಹೇಳ್ತೀಯ ಅಭಿ? ಹೊಡಿದೀನಿ ಸರ್. ಸಚಿನ್, ಒಂದು ಸ್ಟೇಟ್ಮೆಂಟ್ ಅಭಿಗೆ. ಏನಾದ್ರು ಬಿಟ್ಕೊಡಲ್ಲ ಸರ್. ಖಂಡಿತವಾಗ್ಲೂ ನಾನೇ ಗೆಲ್ಲೋದಿತ್ತು. ಓಕೆ, ಭುಜಮ್ಮ ಅವರೇ ನಿಮ್ಗೆ ಯಾವ್ದು ಬೇಕು? ಹೆಡ್ಸಾ ಟೈಲ್ಸಾ? ಹೆಡ್. ಹೆಡ್. ಭೋಜಮ್ಮ ಅವ್ರನ್ನೇನಾದ್ರು ನಾವು ಹೆಡ್ ಬುಷ್ ಆಡಕ್ ಕರ್ಕೊಂಡು ಹೋಗ್ಬಿಟ್ರೆ ಗುರುಗಳೇ 100% ದುಡ್ಡೆಲ್ಲ ನಮ್ದೆ. ಯಾಕಂದ್ರೆ ಹೆಡ್ಸೇ ಬಿದ್ದಿದೆ. ಗ್ರೀನ್ ಹೆಡ್ ಅಂಡ್ ಆರೆಂಜ್ ಟೇಲ್. ಬೇಗ ಬಂದು ಹಗ್ಗ ಕಟ್ಟಿ. ಓಕೆ, ರೆಡಿ? ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಅವರು ಬೇರೆ ಕಡೆ ಹೋಗ್ತಾರೆ, ನಾನು ಬೇರೆ ಕಡೆ ಹೋಗ್ತೀನಿ. ಅವಾಗ ಅವ್ರು ಹೋಗಿದ ಕಡೆನೆ ಪುನಃ ನಾನು ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಟರ್ನ್ ಮಾಡ್ಬಿಟ್ಟು ಆಮೇಲೆ ಥರ್ಡ್ ಹೋಗೋಣ ಅಂತಿದ್ದೆ. ಇಲ್ಲಿ ಮುಚ್ಚಿಬಿಟ್ನಲ್ಲ. ಬನ್ನಿ 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 ಬನ್ನಿ. ಆಯ್ತು. ಓಕೆ, ನಿಲ್ಸೋ ಸಚಿನ್ ನಿಲ್ಸೋ. ಅಲ್ಲಿ ಹೋಗ್ಬೇಕಾದ್ರೆ ಕಲರ್ಸ್ ನೆನ್ಪಿಟ್ಕೊಂಡಿದ್ದೆ, ಹೆಡ್ ಟೈಲ್ಸ್ ನೆನ್ಪಿಟ್ಕೊಂಡಿಲ್ಲ. ಫಸ್ಟ್ ರೌಂಡ್ ಮುಗ್ದಿದೆ. ಫಸ್ಟ್ ರೌಂಡ್ ಅಲ್ಲಿ ಗೆದ್ದಿದ್ದು ಅಬ್ಬಿ. ನಾನು ಹೇಳಿದೆ ಸಚಿನ್, ನಿನ್ನೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮಿಸ್ ಆಗಿದ್ಯಾ, ಇವತ್ತು ಮಿಸ್ಸೇ ಆಗೋದ್ಯಾ ನೀನು ಅಂದೆ. ಅಂಡ್ ಸಚಿನ್, ನೀನ್ ಮಾಡಿದ ಮಿಸ್ಟೇಕ್ ಏನ್ ಗೊತ್ತಾ? ಗ್ರೀನ್ ಫ್ಲಿಪ್ ಮಾಡ್ಬೇಕಿತ್ತು ನಾನು. ಅಲ್ಲ, ಅದಲ್ಲ, ನಿನ್ನ ಕಾಯಿನ್ ನ ನೀನೇ ಫ್ಲಿಪ್ ಮಾಡ್ಕೊಂಡೆ. ಅವ್ರದ್ನ ಉಲ್ಟಾ ಮಾಡೋದ್ ಬಿಟ್ಟು ನಮ್ದನ್ನೇ ನಾನು ಉಲ್ಟಾ ಮಾಡ್ಬಿಟ್ಟೆ. ಈ ಆಟದಲ್ಲಿ ಈ ತರ ಕನ್ಫ್ಯೂಷನ್ಸ್ ಆಗತ್ತೆ. ಎದುರಾಳಿಯನ್ನ ಮ್ಯಾಚ್ ಆಗಿ ಬಿಡಬಾರ್ದಿತ್ತು. ಕ್ಲಿಯರ್? ಓಕೆ, ನೆಕ್ಸ್ಟ್ ಪೇರ್ ಯಾರು ಇವ್ರಿಗೆ? ಸೆಕೆಂಡ್ ರೌಂಡ್ ಅಲ್ಲಿ ಬರ್ತಾ ಇರುವಂತ ಪೇರ್ಗಳು. ಫಸ್ಟ್ ಪೇರ್ ಬರ್ತಾ ಇರೋದು ಸೌಮ್ಯ ಅಂಡ್ ರಾಮಪ್ಪ ಅವರು. ಸೌಮ್ಯ ಮತ್ತೆ ರಾಮಪ್ಪ ಅವ್ರಿಗೆ ಆಪೋನೆಂಟ್ ಆಗಿ ಬರ್ತಾ ಇರೋದು ಸೌಮ್ಯ. ಯಾರು ಬೇಕು? ರಚನಾನೇ ಕಳ್ಸಿ ಸರ್, ನೋಡೋಣ. ನಾವು ರಚನಾ ಕಳ್ಸಲ್ಲ, ನಾವು ಕಳಿಸ್ತೇವೆ ಶಿಲ್ಪಾ ಅಂಡ್ ಜಟ್ಟಿಮಣಿ ಅವ್ರನ್ನ. ಹೇಳ್ತಿದ್ಯಲ್ಲ. ಸೊ ಐ ವಾಂಟೆಡ್ ಸೌಮ್ಯ ಆ್ಯಂಡ್ ಸೌಮ್ಯ ಓನ್ಲಿ. ಸೊ ಬೇರೆ ನನ್ನೇ ಕರೀಲಿ ಅಂತ, ಗುಡ್ ಫಾರ್ ಗಾಡ್ ಸೇಕ್ ನನ್ನೇ ಕರೆದ್ರು. ಜಟ್ಟಿಮಣಿಗಳೇ, ಹೆಡ್ಸ್ ಬೇಕಾ ಟೈಲ್ಸ್ ಬೇಕಾ? ಹೆಡ್. ಬರೋರೆಲ್ಲ ಹೆಡ್ಡೇ ಕೇಳ್ತಾರಲ್ಲ ಗುರುಗಳೇ. ಓಕೆ, ಸಾಕ್ತಿದ್ದು ಯಾರು? ಇವ್ರನ್ನು ಕರ್ಕೊಂಡು ಹೋಗ್ಬೋದು ಗುರುಗಳೇ. ಇವ್ರಿಗೂ ಹೆಡ್ಸೇ ಬಿಟ್ಟಿದೆ. ಹೆಡ್ ಗ್ರೀನು. ಫಸ್ಟ್ ಅವ್ರು ಹೋಗಕ್ ಬಿಡೋಣ. ಸೊ ಅವ್ರ ಮೂವ್ಮೆಂಟ್ ಆದ್ಮೇಲೆ ನಾವು ಯಾವ್ದು ಚೇಂಜ್ ಮಾಡಿದಾರೆ ಅದಕ್ಕೆ ಹೋಗ್ಬಿಟ್ಟು ಉಲ್ಟಾ ಮಾಡೋಣ. ಇದು ನಮ್ಮ ತಲೆಲಿತ್ತು. ಜಟ್ಟಿಮರಿ ಒಂದ್ ಕಡೆ, ಸೌಮ್ಯ ರಾಮಪ್ಪ ಒಂದ್ ಕಡೆ. ಸೌಮ್ಯ, ಶಿಲ್ಪಾ ಬೇಕು ನನಗೆ ಎದುರಾಳಿಯಾಗಿ ಅಂತ ಕೇಳ್ತಾ ಇದ್ದೆ. ಏನ್ ಕೊಡ್ತೀವಿ ಲೈನ್ ಅವ್ರಿಗೆ? ಶಿಲ್ಪಾ, ಇಷ್ಟ ದಿನ ಆರಾಮಾಗಿದ್ದೆ, ಬಾಲ್ ಸಿಗ್ತಾ ಇದ್ಲು, ಫುಲ್ ಈಸಿಯಾಗಿ ಹೋಗ್ತಾ ಇದೆ. ಇವತ್ತು ರಿಯಲ್ ಫೈಟ್ ಕೊಡಕ್ ಬಂದಿದ್ದೀನಿ. ಓಕೆ ಶಿಲ್ಪಾ, ನಿಮ್ ಕಡೆಯಿಂದ. ಯಾರಾದ್ರೂ ಓಕೆ, ಹೊಡೆದು ಬಿಸಾಕದೆ ನಾವು. ಓಕೆ, ಒಪ್ಕೊಳ್ಳೋಣ. ರೆಡಿ?
ಓಕೆ ನಿಮ್ಮ ಟೈಮ್ ಶುರು ಆಗ್ತಾ ಇದೆ ಇನ್ 3, 2, 1 ಒಳಗಡೆ ಇರ್ಬೇಕದು. ನಾವ್ ಇನ್ನೇನ್ ತಿರುಗ್ಸೋಷ್ಟು ಅವ್ರು ಇನ್ನೊಂದು ಸ್ಕಿಪ್ ಆಗಿದ್ರು. ಆಮೇಲೆ ಅವ್ರು ಮುಗಿಸಿರೋ ಇದಕ್ಕೆ ಮತ್ತೆ ನಾವು ಓಡಿದ್ವಿ. ಬಂದ್ರು ತಲೆಗೆ ಹೊಡೆದ ತಕ್ಷಣ ನನ್ಗೆ ಏನ್ ನಾಪ್ಕ ಬಂತು. ಐ ವಾಸ್ ಲೈಕ್ ಸೌಮ್ಯಾಗೆದ್ರು ಸೋತ್ಬಿಟ್ಟಿಯಲ್ಲೇ ಅಂತ ನನಗೆ ಅದು ಬಂದ್ಬಿಡ್ತು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ರೌಂಡ್ ಅಲ್ಲಿ ಗೆದ್ದಿದ್ದು ರಾಮಪ್ಪ ಅಂಡ್ ಸೌಮ್ಯ. ಈಗ ಸ್ವಲ್ಪ ಒಂದು ಉತ್ತರ ಬೇಕು ಸೌಮ್ಯಗೆ. ದಿಸ್ ಇಸ್ ನಾಟ್ ದ ಎಂಡ್, ಐ ವಿಲ್ ಸಿ ಯು. ನಿನಗೆ ಏನೋ ಎನಿಮೀಸ್ ರಚನಾ ಅಲ್ಲ, ಆಕ್ಚುಲಿ ನಾನೇನೆ. ಐ ವಿಲ್ ಸಿ ಯು. ಅದಕ್ಕೆ ನೀನ್ ಬಂದಿದ್ ಕಡೆ ಎಲ್ಲ ಸೋತ್ಕೊಂಡ್ ಹಿಂದೆ ಹೋಗಿದ್ದು. ಕರ್ದಿದ್ದೆಲ್ಲ ಮುಖ್ಯ, ಕರ್ದಾಗ ಬಂದ್ ಫೈಟ್ ಕೊಡೋದ್ ಮುಖ್ಯ, ಸೋತ್ ಹಿಂದೆ ಹೋಗೋದಲ್ಲ. ವಾಪಸ್ ನಿಮ್ಮ ಪೊಸಿಷನ್ ಹೋಗಿ. ಓಕೆ, 2 ರೌಂಡ್ಗಳು ಮುಗ್ದಿದೆ. ಓಕೆ, ಸೊ ನೆಕ್ಸ್ಟ್ ನಾವು ಕರಿತಾ ಇರುವಂತ ಕಪಲ್ಸ್ ಸುನಾಮಿ ಕಿಟಿ ಅಂಡ್ ಲಕ್ಷ್ಮಿ ಸಿದ್ದಿಯಮ್ಮ. ಅವ್ರ ಜೊತೆಗೆ ಬರ್ತಾ ಇದ್ದಾರೆ ಸುನಾಮಿ ದೇವಮ್ಮ ಅಂಡ್ ಶರತ್. ನಮ್ಮ ತಾಯಿ ಬಂದ ತಕ್ಷಣ ನನಗೊಂಥರ ತಲೆ ಕೆಡತ್ತೆ. ಏನಪ್ಪ ಅಮ್ಮ ಮಗನ ಟಾಸ್ಕ್ ಹೆಂಗ್ ಮಾಡ್ತಾರೆ, ನಮ್ಮ ತಾಯಿ ಗೆಲ್ತಾರ ಇಲ್ಲ ನಾನ್ ಗೆಲ್ಬೇಕನ್ನೋ ಡಿಸೈಡ್ ಆಯ್ತು. ಓಡ್ಕೊಂಡ್ ಬಂದ್ರೆ ಸುಂಡ್ರಂಗಾವಳಿ, ಆರ್ಕೊಂಡ್ ಬಂದ್ರೆ ಸುನಾಮಿ ಅವಳಿ. ಉಳಿಯಕ್ ಆಗಲ್ಲ ಸರ್. ಅಯ್ಯೋ 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 ಆಗಲೇ ತಡೆಯಕ್ಕಾಕಿಲ್ವೇ. ಕೋಟೆ ದೇವಮ್ಮ ಪೀಸ್ ಅಮ್ಮ, ಮಗಂಗೆ ನೋಡ್ತೀರಿ ಡೈಲಾಗು. ಕೋಟೆ ದೇವಮ್ಮ ಮುಟ್ರೆ ಬಲಿಯಮ್ಮ, ನನ್ ಸುದ್ದಿ ಬರ್ಬೇಡ್ರಮ್ಮ, ಬಂದ್ರೆ ಪೀಸ್ ಅಮ್ಮ. ಓಕೆ ಶರತ್, ಇವತ್ತು ಕಿಟ್ಟಿ ಅಗೇನ್ಸ್ಟ್ ಹೋಗ್ತಾ ಇದೆ. ಎಸ್ಟರ್ಡೇ ಕಿಟ್ಟಿ ಕಂಫರ್ಟಬಲ್ ಆಗಿ ಲೈಫ್ ಹೊಡೆದ್ಬಿಟ್ಟ. ಕಿಟ್ಟಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಿನ್ನೆ, ಇಲ್ಲಿ ಕೂತಿರೋ ಯಾರಿಗೂ ಕೂಡ ಛಲ ಇಲ್ಲ, ಎಲ್ಲ ವೀಕ್ ವೇಸ್ಟ್ ಅನ್ನೋ ಮಾತನ್ನ ತುಂಬಾ ಬೋಲ್ಡ್ ಆಗಿ ಹೇಳ್ದ ನಿನ್ನೆ. ಏನು ಉತ್ತರ ಕೊಡ್ತೀಯ? ಛಲ ಬಂದ್ರೆ ಏನಾಗುತ್ತೆ ಅಂತ ಇವತ್ತು ತೋರಿಸ್ತೀನಿ ಸರ್. ಓಕೆ ನೋಡೋಣ. ಸಿದ್ದಿಯಮ್ಮ ಕೇಳಿಮ್ಮ, ಟಾಸ್ಕ್ ಕೇಳಿಮ್ಮ. ಹೆಡ್ಸಾ ಟೇಲ್ಸಾ? ಹೆಡ್ ಸರ್. ಸೀನಿಯರ್ಗಳು ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಡ್ತೀನಿ ಸರ್. ಎಲ್ಲಾರು ಕೀಳಿತೇ ಬರ್ತಾ ಇದೆ. ಓಕೆ, ಹಗ್ಗ ಕಟ್ಟಿ. ನಿನ್ನೆ ಎಲ್ಲಾರನ್ನೂ ವೀಕ್ ಅಂತ ಪ್ರೂವ್ ಮಾಡಿದವ್ರು ಅವರು. ಸೊ ಇವತ್ತು ನಾನು ಗೆದ್ರೆ ಅವ್ರ ಮೇಲೆ ಅಂದವ್ರು ಎಲ್ಲಾರು ಬಾಯಿ ಮುಚ್ಚಿಸ್ಬೋದು ಅಂದ್ಬಿಟ್ಟು ಒಂದು ಮೈಂಡ್ ಅಲ್ಲಿ ಇತ್ತು. ಅಲರ್ಜಿ ಅಲರ್ಜಿ ಅಲರ್ಜಿ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1 ಎಲ್ಲಾರು ಮಾಡಿದ ತಪ್ಪೇನು ಅಂದ್ರೆ 2 ಕೈ ಹಾಕಿ ಎತ್ತಾಕ ಇಲ್ಲ, ಒಂದು ಕೈಯಲ್ಲೇ ಎತ್ತಾಕ್ಬೇಕು ಅಂತ ನಾನು ಮೈಂಡ್ ಮಾಡ್ಕೊಂಡೆ. ನಿಂತ್ಕೊಂಡಿದ ತಕ್ಷಣ ನನ್ನ ಮೈಂಡಲ್ಲಿ ಓಡಿದೆ ಏನು ಅಂದ್ರೆ ಫಸ್ಟ್ ನಂದೇ ತಾಕಣ, ನಂದೇ ತಾಕಕ್ಕೆ ಹೋಗ್ತೀನಿ ನಿಂತ್ಕೊಂಡಾಗ ಅವ್ರದ್ದೇನು ಮಾಡಲ್ಲ, ಅವ್ರದ್ದೇನು ಡಿಸ್ಟ್ರಾಯ್ ಮಾಡಲ್ಲ ಅನ್ಕೊಂಡು ಆ ಮನುಷ್ಯ ಮೂವ್ ಆಗ್ತಾನೆ ಅನ್ಬಿಟ್ಟು. ಬನ್ನಿ. ಸೊ ಸೈಲೆಂಟಾಗಿ ಹೋಗಿ ನಂದೇ ನೆತ್ತಾಕ್ ಹೋಗೋದೆ. ಸೊ ನನ್ನ ಮೈಂಡಲ್ಲಿ ಇದೆ ಏನಂದ್ರೆ ಎರಡನ್ನೂ ದಬಾಕ್ಬೇಕು ಅಂತ, ಎರಡನ್ನೂ ದಬಾಕ್ದೆ. ಸರ್ ಅವನು ದಬಾಕ್ತಾ ನಾನು ದಬಾಕ್ತೆ. 1-2 ಸೆಕೆಂಡಲ್ಲಿ ಮಿಸ್ ಆಗೋಯ್ತು. ಮಿಸ್ಟೇಕ್ ಮಾಡಿದ್ ಎಲ್ಲಿ ಗೊತ್ತಾ? ಸೆಕೆಂಡ್ ರೌಂಡ್ ಹೋದೆ ಗೊತ್ತಾ? ಸೆಕೆಂಡ್ ಸರ್ಕಲ್ಗೆ ನೀನ್ ಅವ್ರಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಈ ಆಟದ ಮಜಾ ಏನು ಅಂದ್ರೆ 1 ಸೆಕೆಂಡ್ ತಪ್ಪು ಮಾಡಿದ್ರೆ ಆಟ ಚೇಂಜ್ ಆಗ್ಬಿಡುತ್ತೆ. ದೇವಮ್ಮನ ವಿರುದ್ಧ ಕೋಟೆ ದೇವಮ್ಮನ ಮಗ ಸುನಾಮಿ ಕಿಟ್ಟಿ ಕೆಟ್ಟದಾಗ ಸೋತಿದ್ದಾನೆ ಇವತ್ತು. ದೇವಮ್ಮ ಅವನಾಟ ಅವನ್ಗೆ, ನನ್ನಾಟ ನನ್ಗೆ. ಈಗ 10 ಲಕ್ಷ ರೂಪಾಯಿ ಚೆಕ್ ಬಂದ್ರೆ ಗೆದ್ಬಿಟ್ಟು ಕಿಟ್ಟಿಗೆ ಎಷ್ಟು ಶೇರು? ಅವನು ಕೊಡುದಿಲ್ಲ ನನ್ಗೆ. ಓಕೆ, ನೆಕ್ಸ್ಟ್ ಪೇರ್ ಕರಿಯೋಣ. ನೆಕ್ಸ್ಟ್ ಬರ್ತಾ ಇರುವಂತ ಕಪಲ್ ರಚನಾ ಅಂಡ್ ಕೃಷ್ಣ ನಂದ. ಚಿಕ್ಕದಾಗೊಂದು ಟ್ವಿಸ್ಟ್ ಇದೆ. ಎಲ್ಲ ಪ್ಲಸ್ ಮೈನಸ್ ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಕರಿತಾ ಇದೀವಿ ನಮ್ಮ ಚಕ್ರಿ ಅಂಡ್ ರಘು. ಚಕ್ರವರ್ತಿ ಅವ್ರಿಗೆ ಓಡ್ತಾರ ಇಲ್ವಾ ಅಂತ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಅನುಮಾನ ಆಯ್ತು ನನಗೆ. ಜಸ್ಟ್ ನನ್ನ ಕೈ ಹಿಡ್ಕೊ, ನೀನ್ ಯಾವ ಸ್ಪೀಡಲ್ಲಿ ಇರ್ತೀಯ, ನಿನ್ ಜೊತೆಗೆ ಬರ್ತೀನಿ ಅಂತಂದ್ರು. ಅಷ್ಟು ಹೇಳಿದ್ರಲ್ಲ ಸಾಕು ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಓಕೆ, ಈಗ ಟಾಸ್ ಹಾಕೋಣ. ಚಕ್ರಿ ಸರ್ ನೀವು ಕೇಳಿ ಯಾವ್ದು? ಟೇಲ್. ಟೇಲ್. ಫಸ್ಟ್ ಟೈಮ್ ಟೇಲ್ ಕೇಳಿದ್ದಾರೆ, ನೋಡೋಣ. ಮಂಗನಿಂದ ಮಾನವ ರೆಡಿ. ಓ ಅಂಡ್ ಇವ್ರಿಗೆ ಬಿದ್ದಿದೆ ಟೇಲ್. ಬನ್ನಿ, ರೋಪ್ ಕಟ್ಟಿ. ಅನ್ಕೊಂಡ್ವಿ ಪಾಸಿಬಿಲಿಟಿ, ಬಿಕಾಸ್ ಅವ್ರಿಗೆ ಅಷ್ಟು ಸ್ಪೀಡ್ ಮ್ಯಾಚ್ ಮಾಡೋಕ್ಕಾಗಲ್ಲ, ವಿ ಕ್ಯಾನ್ ವಿನ್ ದಿಸ್ ಅಂತ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ ಇನ್ 3, 2, 1
ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಇರೋ ಎಲ್ಲ ಟೀಮ್ಗಿಂತ ಹೈಯೆಸ್ಟ್ ಸ್ಪೀಡಲ್ಲಿ ಕಂಪ್ಲೀಟ್ ಮಾಡಿದ 19 ಸೆಕೆಂಡ್ಸ್ ಅಂದ್ರೆ ನಾವೇ ಫಸ್ಟ್. ಚಕ್ರವರ್ತಿ ಅವ್ರ ಮುಂದೆ ಸೋತ್ಬಿಟ್ಲು ರಚನಾ. ಕೃಷ್ಣಾನಂದ ಮತ್ತು ರಚನಾಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಗೆದ್ದಾಗಿದೆ ಈಗ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಡಿಯರ್. ನಿಮ್ಮ ಪೊಸಿಷನ್ ಹೋಗಿ ವಾಪಸ್ ನಿಂತ್ಕೊಳ್ಳಿ. ಓವರ್ ಆಲ್ ಎಲ್ಲ ರೌಂಡ್ ನಲ್ಲಿ ಟೈಮಿಂಗ್ಸ್ ನ ತಗೊಂಡ್ರೆ ಆ ಒಂದು ಟೈಮಿಂಗ್ಸ್ ಪ್ರಕಾರ ಗೆದ್ದಿರೋದು ನಮ್ಮ ಚಕ್ರಿ ಸರ್ ಅಂಡ್ ರಘು 19 ಸೆಕೆಂಡ್. ಬಟ್ ಇದೇ ಫೈನಲ್ ವಿನ್ನಿಂಗ್ ಆಗಿರೋದಿಲ್ಲ. ಈಗ ಫೈನಲ್ ರೌಂಡ್ ನಡೆಯುತ್ತೆ. ಅದಕ್ಕೂ ಮುಂಚೆ ಸುಷ್ಮಾ ಮತ್ತೆ ಫರ್ನಾಂಡಿಸ್ ಅವರು, ನಿಮ್ಗೆ ನಾನು ಮುಂಚೆನೆ ಹೇಳಿದ್ದೆ ಈ ಒಂದು ರೌಂಡ್ ಅಲ್ಲಿ ನೀವು ಗೆದ್ರೆ ನಿಮ್ಮ ಪನಿಷ್ಮೆಂಟ್ ನ ವಾಪಸ್ ತಗೋತೀವಿ ಅಂತ. ಅದ್ರಲ್ಲೂ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಸಿಕ್ಕಿದೆ. ಇದನ್ನ ಟ್ವಿಸ್ಟ್ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ 4 ರೌಂಡ್ ಗಳಲ್ಲಿ ಸೋತಿರೋ 4 ಕಪಲ್ಸ್ ನ ಒಂದು ಆಪೋನೆಂಟ್ ನ ನೀವೇ ಸೆಲೆಕ್ಟ್ ಮಾಡ್ತೀರಾ. ಸೋತವ್ರ ಜೊತೆ ನಂಗೆ ಕಾಂಪಿಟೇಷನ್ ಅಂತ ನಿಲ್ಸಿದ್ರು. ಮನ್ಸು ಒಪ್ತಾನೆ ಇರಲಿಲ್ಲ. ಇದನ್ನ ಒಂದು ಸ್ಟೆಪ್ ಹಾಕಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಅಲ್ಲಿ ನಿಮ್ಗೆ ಆಪೋನೆಂಟ್ ಆಗಿ ಯಾರು ಬರಬೇಕು? ಓಕೆ, ಬನ್ನಿ ಪೊಸಿಷನ್ ತಗೊಳ್ಳಿ. ಅವ್ರ ಮೈಂಡಲ್ಲಿ ವೀಕೆಸ್ಟ್ ನಾವೇ, ಸೊ ಸೆಲೆಕ್ಟ್ ಮಾಡ್ತಾಳೆ ಅಂತ ಗೊತ್ತಿತ್ತು. ಸೌಮ್ಯ, ಈಗ ರಚನಂಗೆ ಸುಷ್ಮಾ ಕಾಂಪಿಟೇಟರ್ ಬಂದಿದ್ದಾರೆ. ರಚನಂಗೆ ಏನು ಹೇಳಕ್ ಇಷ್ಟಪಡ್ತೀಯಾ? ಆಲ್ ದಿ ಬೆಸ್ಟ್ ರಚನಾ. ಪಾಡು. ಆಲ್ ದಟ್ ಶಿ ಸೇಸ್ ಇಸ್ ಬ್ಲಾ 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 ಬ್ಲಾ. ಪಿನ್ನಲ್ ತೋರಿಸ್ಬೇಕು ಅದನ್ನ, ಆಟಿಟ್ಯೂಡ್ ಅಲ್ಲ. ವಿನ್ ಮಾಡಿ ಮಾತಾಡೋದು ಚಾಲೆಂಜ್. ಟಾಸ್ಕ್ ಅಲ್ಲಿ ವಿನ್ ಆಗ್ಬೇಕು, ಮಾತಾಡಲ್ಲ. ಟಾಸ್ ಹೇಳಿ ಸರ್, ಏನ್ ಬೇಕು ಸರ್? ಟೇಲ್. ಇವ್ರು ಕೇಳಿದ್ದು ಟೇಲ್, ಆದ್ರೆ ಇವ್ರಿಗೆ ಸಿಕ್ಕಿರೋದು ಹೇ. ಓಕೆ, ಇವ್ರಿಬ್ಬರಿಗೂ ಹಗ್ಗ ಕಟ್ಟಿ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಪರ್ಲ್ ಜೊತೆನೂ ಸೋತ್ಬಿಟ್ನಲ್ಲ ಅಂತ ತುಂಬಾ ಬೇಜಾರಾಗಿ ನಾನು ಕಿಚ್ಕೋತಾ ಇದ್ದೆ. ತುಂಬಾ ಕ್ರೂಷಿಯಲ್ ಆಗಿತ್ತು. ಸುಷ್ಮಾಗೆ ಈ ಒಂದು ಪನಿಷ್ಮೆಂಟ್ ಇಂದ ಆಚೆ ಬರೋದಕ್ಕೆ ನಾವು ಕೊಟ್ಟಂತ ಅವಕಾಶ ಅವರೇ ಚೂಸ್ ಮಾಡ್ಕೊಂಡಿದ್ರು. ಯಾರು ಗೆದ್ದಿದ್ದು? ಸೌಮ್ಯ, ಏನ್ ತಪ್ಪಾಯ್ತು ರಚನಾ ಮಾಡಿದ್ರು? ಹಾಕೊಂಡು ಹೋಗ್ತಾ ಇದ್ಲು. ಎಲ್ಲೋ ಒಂದ್ ಕಡೆ ಕೃಷ್ಣಾನಂದ ಅವರಲ್ಲೇ, ಅವ್ರು ಆ ಕಡೆ ಹೋದಾಗ ಇವಳು ಈ ಕಡೆ ಬಂದ್ಬಿಡ್ತಾ ಇದ್ಲು. ನಮ್ದು ಫ್ಲಿಪ್ ಮಾಡೋಕ್ಕಿಂತ ಮುಂಚೆ ಅವರು ಓಪನ್ ಮಾಡಿದ್ರೆ ಅದನ್ನ ಮುಚ್ಚಿ ಅವ್ರದನ್ನ ಓಪನ್ ಮಾಡ್ಕೊಬೇಕಿತ್ತು. ಆ ಐಡಿಯಾ ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು. ಸೊ ಈ ರೌಂಡ್ ಅಲ್ಲಿ ಗೆದ್ದಿದ್ದು ರಚನಾ. ನೋಡಿದಾಗ ನಾನು ಹಾಫ್ ವೇ ಇದ್ದೆ, ಸೊ ನಂಗೆ ಗೊತ್ತಿರಲಿಲ್ಲ. ನಾನು ಅನ್ಕೊಂಡೆ ಅವರೇ ಗೆದ್ಬಿಟ್ರು ಅಂತ. ಸುಷ್ಮಾ, ಈಗ ಶಿ ಹ್ಯಾಸ್ ಟು ಟೇಕ್ ದ ಪನಿಷ್ಮೆಂಟ್. ಸೌಮ್ಯ, ರಚನಾ ಗೆದ್ದುಬಿಟ್ಟಿದ್ದಾಳೆ. ಏನು ಉತ್ತರ ಕೊಡ್ತೀಯಮ್ಮ? ಪರ್ಲ್ ಜೊತೆ ಗೆದ್ದಿ ತುಂಬಾ ಖುಷಿಯಾಗಿದ್ದಾಳೆ. ನನ್ ಜೊತೆ ಬಂದಾಗ ಅವಳ ಮುಖದಲ್ಲಿ ಈ ಖುಷಿ ನಾನು ನೋಡಕ್ ಇಷ್ಟಪಡಲ್ಲ. ಆದ್ರೆ ನೋಡ್ಲೇಬೇಕು. ನೋಡ್ತಾನೆ ಇದೀನಿ ರಚನಾ, ನೋಡ್ಲೇಬೇಕು. ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ನಾನು ಹಿಂದೆ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಡು 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 ಬಿಡು. ಬೇರೆ ಯಾವ್ದಾದ್ರು ಟೀಮ್ ಬಂದಿದ್ರೆ ರಚನಾ ಗೆಲ್ತಾ ಇದ್ದ? ನೋ ವೇ ಸರ್, ಪ್ಲೀಸ್. ಓಕೆ, ರಚನಾ ಇದಕ್ಕೇನು ಉತ್ತರ ಕೊಡ್ತೀಯಮ್ಮ? ಸೌಮ್ಯಂಗೆ? ನನಗಲ್ಲ. ಒಂದೊಂದ್ಸತಿ ಅದು ವರ್ಕೌಟ್ ಆಗಲ್ಲ ಸರ್. ಗೆದ್ದೆ ಗೆಲ್ತೀರಿ. ಯಾವುದೇ ಟೀಮ್, ಕಿಟ್ಟಿ ಅಂಡ್ ಸಿದ್ದಿ ಅವ್ರದ್ದು ಟೀಮ್ ಕೊಡಿ. ವಿ ಆರ್ ಮೋಟಿವೇಟೆಡ್. ಇವಾಗ ನಾವು ಗೆಲ್ತೀವಿ ಸರ್. ಈಗ ರೆಡಿ? ಕಿಟ್ಟಿನ ಕರೆದಿದ್ದಾರೆ. ಕಿಟ್ಟಿ ಅಂಡ್ ಸಿದ್ದಿಯಮ್ಮ ಬನ್ನಿ. ಈಗ ನಿಮ್ಮ ಅಡ್ವಾಂಟೇಜ್ ಉಳಿಸ್ಕೋಬೇಕು ಅಂದ್ರೆ ಈ ಆಟನ ಗೆಲ್ಬೇಕು ನೀವು. ಓಪನ್ ಚಾಲೆಂಜ್. ಈಗ ರೆಡಿ? ಕಿಟ್ಟಿ ಅಂಡ್ ಸಿದ್ದಿಯಮ್ಮ ಬನ್ನಿ. ರಚನಾ ಅವರು ಗೆದ್ದ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ತಪ್ಪು ನಿರ್ಧಾರ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ.
ರಚನಾ ನಿಂಗೇನ್ ಅನಿಸ್ತಾ ಇದೆ? ಇಲ್ಲ ಸರ್, ಮಾಡೋಣ ಸರ್. ನೀನೇನ್ ತಪ್ಪು ಮಾಡಿದಿ ಗೊತ್ತಾ? ಹಾ. ನಿನಗೆ ಸಿಕ್ಕಂತ ಒಂದು ಅದ್ಭುತವಾದ ಅವಕಾಶನ ಕಿಟ್ಟಿ ಗೆದ್ಬಿಟ್ರೆ ಅವ್ನಿಗೆ ಹೋಗ್ಬಿಡುತ್ತದು. ನೀನೇ ಕಿಟ್ಟಿನ ಗೆಲ್ಲಿಸ್ತಾ ಇದ್ಯಾ? ಅಯ್ಯೋ, ಕೃಷ್ಣಾನಂದ ಅವ್ರು ಹೇಳೋ ಡೈಲಾಗ್ ಏನ್ ಗೊತ್ತಾ? ಅಡ್ವಾಂಟೇಜ್ ಅನ್ನೋದು ನನಗೆ ಬೇಡ, ನನಗೆ ಇದ್ದಿದ್ದು ಒಂದು ಅಡ್ವಾಂಟೇಜ್. ರಸ್ನಾನ್ ಕೇಳಿದೆ, ರಸ್ನಾನ್ ಕೊಟ್ಟಿದ್ದೀರಾ, ಸಾಕು. ಕೃಷ್ಣಾನಂದ ಅವರು ವಯಸ್ಸಲ್ಲಿ ಹಿರಿಯರು, ಟಾಸ್ ಕೇಳಿ ಸರ್. ಹೇಳಿ ಸರ್. ಓಕೆ, ನಿಮಗ್ ಬಿದ್ದಿದೆ ಟೇಲ್. ಹೋಗ್ಬಿಟ್ಲು ರಚನಾ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಅಂದ ತಕ್ಷಣ ಓಡೋದ ತಕ್ಷಣ ರಾಜ ಭಕ್ತ ನಾವು ಅಲ್ಲಿ ಎರಡನೇದಕ್ಕೆ ಲೀಡಿಂಗ್ ಅಲ್ಲಿ ಓಡೋದು. ಅವ್ರ ಸ್ಪೀಡ್ ನಮ್ಮ ಸ್ಪೀಡ್ಗೆ ಮ್ಯಾಚ್ ಆಗಿಲ್ಲ. ಗೆಟ್ ಸೆಟ್ ಗೋ ಅಂದಾಗ ನಾವೇನೋ ಒಂದು ಹೋದ್ವಿ, ಮಾಡಿದ್ವಿ. ರಾಜನ್ ಮಾಡ್ಬಿಟ್ಟು ಹಿಂಗೆ ಎಳಿತಾ ಇದೀನಿ, ಅಮ್ಮ ಬಿದ್ದೋಗ್ಬಿಟ್ಟು ತಿರ್ಗಾ ಅಮ್ಮನ ಎತ್ಕೊಂಡು ಓಡೋಷ್ಟು ಸ್ವಲ್ಪ ಕಾಲೆಲ್ಲ ಕಿದ್ದೋಗಿತ್ತು ಅವ್ರಿಗೆ. ಮಾಡೋಣ ಅಂತಿದ್ವಿ, ಬಟ್ ಬಿಸಿಲು ಹೊಡಿತು. ಕಿಟ್ಟಿ ಅವ್ರು ಗೆದ್ರು, ನನ್ನ ತಲೆ ಚಚ್ಕೊಂಡೆ. ಕೃಷ್ಣಾನಂದ ಯಾರು ಗೆದ್ದಿರೋದು? ಗೊತ್ತಿಲ್ಲ ಸರ್. ನೈಟ್ ಬೇರೆ ಅದು ಕಲರ್ ಬೇರೆ ನನಗೆ ಕಾಣೋದೇ ಇಲ್ಲ. ಕಾರಣ ಹುಡುಕ್ತಿರಲ್ರಿ ನೀವು? ಇಲ್ಲ ಸರ್, ರಿಯಲ್ ಫ್ಯಾಕ್ಟ್ ಯಾಕೆ ಗೊತ್ತಾ? ಆರೆಂಜು ನೀವು ಬೇರೆ ಕಲರ್ ಇದ್ರು ನಾನು ಇವ್ರು ಕೇಳಿದೆ, ನಮ್ಮ ಆರೆಂಜ್ ಕಲರ್ ಯಾವ ಜಾಗದಲ್ಲಿ ಇದೆ ಹೇಳು ಅಂತ. ಕೃಷ್ಣಾನಂದ ಅವರು ಕಲರ್ ಕಾರಣಗಳು ಕೊಡ್ತಾರಪ್ಪ. ಸೊ ಈಗ ಈ ರೌಂಡ್ ಅಲ್ಲಿ ಗೆದ್ದಿರೋದು ಕಿಟ್ಟಿ ಮತ್ತು ಸಿದ್ಧಿಯಮ್ಮ. ಓಕೆ, ಪುಷನ್ ಪ್ಲೀಸ್. ಈಗ ಲೈಫ್ ಯಾರು ಹೋಗುತ್ತೆ? ನಮ್ಮಲ್ಲಿ ವಿನ್ನರ್ಸ್ ಇರೋದು ಸೌಮ್ಯ ರಾಮಪ್ಪ, ಅಭಿ ಭೋಜಮ್ಮ, ರಘುರಾಮಪ್ಪ ಚಕ್ರವರ್ತಿ, ಕಿಟ್ಟಿ ಸಿದ್ಧಿಯಮ್ಮ, ಶರತ್ ಮತ್ತು ದೇವಮ್ಮ. ಈ 5 ಜನದಲ್ಲಿ ಲೈಫ್ ಯಾರಿಗ ಹೋಗುತ್ತೆ? ಇದರಲ್ಲಿ ಫಸ್ಟ್ 2 ಬೆಸ್ಟ್ ಪರ್ಫಾರ್ಮರ್ಸ್ ನ ಫೈನಲ್ಸ್ ಅಲ್ಲಿ ನಾವು ಆಡಿಸ್ತೀವಿ. ಸೊ ಅದರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಆಬ್ವಿಯಸ್ಲಿ ಲೈಫ್ ಹೋಗುತ್ತೆ. ಸೊ ಈ ರೌಂಡ್ ಅಲ್ಲಿ ಫೈನಲ್ಸ್ ಅಲ್ಲಿ ಕಂಪೀಟ್ ಮಾಡಕ್ ಬರ್ತಾ ಇರೋದು ಚಕ್ರವರ್ತಿ ಸರ್ ಅಂಡ್ ರಘು. 19 ಸೆಕೆಂಡ್ಸ್ ಅಲ್ಲಿ ಅವರು ರೌಂಡ್ ನ ಕಂಪ್ಲೀಟ್ ಮಾಡಿದ್ದಾರೆ. ಫಸ್ಟ್ ಲೀಡ್ ಅಲ್ಲಿ ಅವರಿದ್ರು. ಶರತ್ ದೇವಮ್ಮ ಅವರು 22 ಸೆಕೆಂಡ್ ಅಲ್ಲಿ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರು. ಸೊ ಶರತ್ ಮತ್ತು ದೇವಮ್ಮ ಬರ್ತಾ ಇದ್ದಾರೆ. ಯಾರು ಇವತ್ತು ಲೈಫ್ ಅನ್ನ ಪಡೀತಾರೆ? ರಘುರಾಮಪ್ಪ ಚಕ್ರವರ್ತಿ ಅವ್ರಿಗೆ ಹೋಗುತ್ತಾ, ಶರತ್ ದೇವಮ್ಮ ಅವ್ರಿಗೆ ಹೋಗುತ್ತಾ? ಓಕೆ, ಈ ತುಂಬಾ ಕ್ರೂಷಿಯಲ್ ಅಂತ ರಘು ಏನ್ ಹೇಳ್ತೀರಿ? ಈ ಸತಿ ಗ್ಯಾರಂಟಿ ಹೊಡಿಲೇಬೇಕು, ಯಾಕಂದ್ರೆ ಇದು ನನ್ನ ಚಕ್ರವರ್ತಿ ಸಾರ್ಗೋಸ್ಕರ, ಯಾಕಂದ್ರೆ ಅವ್ರು ತುಂಬಾ ಡಿಮೋಟಿವೇಟ್ ಆಗಿದ್ರು. ಓಕೆ, ಇದನ್ನ ಇವ್ರಿಗೋಸ್ಕರ ಮಾಡ್ಲೇಬೇಕು. ಥ್ಯಾಂಕ್ ಯು. ಓಕೆ, ಶರತ್ ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕೆಂದ್ರೆ ನಿನ್ನೆ ಆಗಿದ್ದು ಸ್ವಲ್ಪ ಮಿಸ್ಟೇಕ್ಸ್ ಇಂದ ಪ್ರೆಷರ್ ಬಿಲ್ಡ್ ಆಗಿದೆ ಸರ್. ಈಗ ನಿನಗೆ ಒಬ್ರು ನಿನ್ನೆ ವೋಟ್ ಔಟ್ ಮಾಡಿದ್ರು ಸರ್, ಅವ್ರು ಇವತ್ತು ಗೆದ್ದಿಲ್ಲ. ಓಕೆ, ಅವ್ರಿಗೆ ಸೆಕೆಂಡ್ ಸ್ಥಾನದಲ್ಲಿ ನಿಂತಿರೋ ನೀನು, ಆ ವೋಟ್ ಹಾಕಿರೋ ಅನಾಮಿಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀಯ? ಥ್ಯಾಂಕ್ ಯು ಶಿಲ್ಪಾ, ಥ್ಯಾಂಕ್ಸ್ ಫಾರ್ ದ ವೋಟ್. ಶಿಲ್ಪ ಹಾಕಿದ್ದು ಅಂತ ಹೇಗೆ ಗೊತ್ತು ಸರ್? ಜೆಸ್ ಗೆಸ್ ಲೈಕ್ ಪ್ರೂವ್ ಮಾಡ್ಲೇಬೇಕಲ್ಲ ಸರ್, ಕ್ಯಾಪ್ಟನ್. ಶಿಲ್ಪ ಏನ್ ಹೇಳ್ತೀವಿ? ನಾನೇ ಹಾಕಿದ. ಹೌದು. ದೇವಮ್ಮ, ನಾವು ಇದೇ ರೌಂಡ್ ಅಲ್ಲಿ ಗೆದ್ದಿ ತೋರಿಸ್ತೀವಿ, ಗೆಲ್ಲಬೇಕು. ಅಲರ್ಜಿ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಈಗ ವಯಸ್ಸಿನ ಹುಡುಗ ಕಿಟ್ಟಿ ಗೆದ್ದಿದ್ದಾನೆ, ಆದ್ರೆ ನಿಮಗಿಂತ ಜಾಸ್ತಿ ಟೈಮ್ ತಗೊಂಡ. ಅವ್ನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ನು ಎಷ್ಟು ಫೀಲು? ಈ ಸತಿ ದೇವಮ್ಮ ಅವ್ರು ಕೇಳ್ತಾರೆ. ದೇವಮ್ಮ ಅವರೇ, ಹೆಡ್ಡ ಟೇಲ್ಸಾ? ಹೆಡ್. ದೇವಮ್ಮ ಕೇಳಿದ್ದು ಹೆಡ್ಡು. ಟೇಲ್ಸ್. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. In 3, 2, 1. ಒಂದ್ ಕೈಯಲ್ಲಿ ಏನ್ ಮಾಡಿದೆ, ಚಕ್ರವರ್ತಿ ಸರ್ ನಾವು ಸ್ಪೀಡ್ ಕರ್ಕೊ ಹೋದೆ. ಒಂದ್ ಕೈಯಲ್ಲಿ ಆ ಬಾಕ್ಸ್ ನ ಫ್ಲಿಪ್ ಮಾಡ್ಕೊಂತ ಹೋದೆ. ಉಲ್ಟಾ ಮಾಡಿದೆ. ಆ ಕಡೆ ಮುಂದೆ ನೆಕ್ಸ್ಟ್ ಹೋಗೋ ಅಷ್ಟರಲ್ಲಿ ಚಕ್ರವರ್ತಿಯನ್ನು ಹಿಡ್ಕೊಂಡು ರಘುರಾಮಪ್ಪ ಅವರು ಇನ್ನೂ ಸೂಪರ್ ಫಾಸ್ಟ್ ಅಲ್ಲಿ ಬಂದ್ರು. ಬನ್ನಿ. ವೆರಿ ಗುಡ್. ಸರ್, ಅವ್ರನ್ನ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ನಾನೇಂದೆ ಸರ್ ನಮ್ದು ಮುಗೀತು ಅಂತ. ಅಲ್ಲೊಂದು ಸಣ್ಣ ಡಿಸ್ಟ್ರಾಕ್ಷನ್. ನಾನೇ ತಪ್ಪು ಮಾಡ್ಕೋಬಿಟ್ಟೆ. ಅಲ್ಲಿ ಒಂದು ಬಾಕ್ಸ್ ನ ಫ್ಲಿಪ್ ಮಾಡಕ್ ಹೋಗಿ ನಂದು ಒಂದು ಬಾಕ್ಸ್ ನಾನೇ ಉಲ್ಟಾ ಹೊಡೆದು ಬಿಟ್ಟೆ ಅಲ್ಲಿ. ಚಕ್ರವರ್ತಿ ಬಿದ್ರು. ಸರ್
ಬಾಕ್ಸ್ ಏನಾದ್ರು ಉಲ್ಟಾ ಇಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ನಾವೇ ಮತ್ತೆ ಈ ಸತಿನೂ ಫಸ್ಟ್ ಬರ್ತಾ ಇದ್ವಿ. ಸೊ ಈ ಒಂದು ಫೈನಲ್ ರೌಂಡ್ ಅಲ್ಲಿ ಈ ಒಂದು ಲೈಫ್ ನ ಪಡ್ಕೊಳ್ಳೋದಕ್ಕೆ ಅಂದ್ರೆ ಈ ಒಂದು ರೌಂಡ್ ನ ಕಂಪ್ಲೀಟ್ ಮಾಡೋದಕ್ಕೆ ಇವ್ರು ತಗೊಂಡಂತ ಟೈಮ್ 29 ಸೆಕೆಂಡ್. ಆ 29 ಸೆಕೆಂಡ್ ತಗೊಂಡವ್ರು ಯಾರು? ಶರತ್ ದೇವಮ್ಮನ, ಚಕ್ರವರ್ತಿ ರಘುರಾಮಪ್ಪನ. ಇವತ್ತು ಲೈಫ್ ಹೋಗ್ತಾ ಇದೆ ಶರತ್ ಅಂಡ್ ದೇವಮ್ಮ ಅವ್ರಿಗೆ. ನಿನ್ನೆ ಪುವರ್ ಪರ್ಫಾರ್ಮರ್ ಅಂತ ಶರತ್ ನ ವೋಟ್ ಮಾಡಿದ್ದು ಶಿಲ್ಪಾ. ಸೊ ಏನ್ ಹೇಳ್ತೀರಾ ಈಗ? ಇಲ್ಲ ಸರ್, ಆಕ್ಚುಲಿ ನಿನ್ನೆ ವೋಟ್ ಮಾಡಿದ ಕಾರಣ ಏನು ಅಂದ್ರೆ ಸಚಿನ್ಗೆ ಮತ್ತೆ ಅಭಿ ಮತ್ತೆ ಶರತ್ ಇದ್ಬೇಕಾದ್ರೆ ಐ ಸಾ ದೇರ್ ಗೇಮ್ ತಗೋಬೇಕು ಮಾಡಬೇಕು ಅದ್ ಕ್ವಿಕ್ನೆಸ್ ಅಂಡ್ ಓಡಿದ್ದು ಐ ಡೆಂಟ್ ಫೈಂಡ್ ಇನ್ ಶರತ್. ಆ್ಯಂಡ್ ದೇವಮ್ಮನೇ ಬೇಕು ಅಂತ ಕೇಳಿ ದೇವಮ್ಮನೇ ಸಿಕ್ಕಿದ್ರು ಈ ಸಮ್ವೇರ್ ಡೆಂಟ್ ಯೂಟಿಲೈಸ್. ನಾನು ನೋಡ್ಲ, ಅದಕ್ಕೆ ಐ ಫೆಲ್ಟ್ ಇಟ್ ಅಂಡ್ ಐ ವೋಟೆಡ್ ಅಷ್ಟೇ. ಅದು ಬಿಟ್ರೆ ನೋ ಕ್ಯಾಪ್ಟನ್ಸಿ, ನಥಿಂಗ್. ಡಿಸ್ಕಷನ್ ಇದ್ರಲ್ಲಿ ಮಾತಾಡೋಣ, ಟ್ರೋಫಿ ಕೊಡೋಣ. ಸೂಪರ್ ಗುರು, ಲೈಫ್ ಸೂಪರ್ ಗುರು. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು, ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು, ಏನಾರ ಹೇಳು. ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ಉಡೇನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ಗಳ ಇವತ್ತು ನಡೆದಂತ ರಾಜಾ ರಾಣಿ ಟಾಸ್ಕ್ ಅಲ್ಲಿ ಗೆಲುವು ಯಾರು ಸಿಗುತ್ತೆ, ಸೋಲ್ ಯಾರಿಗೆ ಸಿಗುತ್ತೆ ಅನ್ನೋದು ಇಬ್ಬರು ಮುಖದಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಅಂಡ್ ಎಲ್ಲರೂ ಸೀರಿಯಸ್ ಆಗಿದ್ದಾರೆ. ಶರತ್, ನಿನ್ನ ಮೇಲೆ ಒಂದು ಅಪವಾದನೆ ಬಂದಿತ್ತು, ಅವನು ತುಂಬಾ ಪುವರ್ ಪರ್ಫಾರ್ಮರ್ ಅಂತ. ನಿನ್ನೆ ನಡೆದಂತ ಟಾಸ್ಕ್ ಅಲ್ಲಿ ಇವತ್ತು ನಿನ್ ತಲೆಯಲ್ಲಿ ಏನೇನೆಲ್ಲ ಓಡ್ತಾ ಇತ್ತು? ನಿನ್ನೆ ಆದ್ಮೇಲೆ ನನ್ಗೊಂದು ಮೈಂಡ್ ಬಂದಿದ್ದು ಒಂದೇ ಸರ್, ನಾನು ಇವಾಗ ಆಡ್ತಿರೋದು ನಾನು ಒಬ್ಬನಿಗೋಸ್ಕರ ಅಲ್ಲ, ನನ್ನ ಜೊತೆ ಇನ್ನೊಂದು ಕಂಟೆಸ್ಟೆಂಟ್ ಯಾರು ಅವ್ರಿಗೂ ಜೊತೆನೂ ಪ್ರೂವ್ ಮಾಡ್ಲೇಬೇಕು. ಆಮೇಲೆ ಇಷ್ಟೊಂದು ಅಪವಾದನೆ ಎತ್ಕೊಂಡು ಮತ್ತೆ ಮತ್ತೆ ಸೋಲ್ತಾ ಇರೋದು ಸಖತ್ತು ಅವಮಾನ. ಆಮೇಲೆ ಆ ಗೇಮ್ ಅಂತ ಬಂದಾಗ ನಾನು ಹೇಳಿದ್ ಒಂದೇ ದೇವಮ್ಮ ಅವ್ರಿಗೆ, ನೀವು ನನ್ನ ಜೊತೆ ಬನ್ನಿ, ನಾನೇನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ. ಅಂಡ್ ನೆಕ್ಸ್ಟ್ ಬಂದಿದ್ದು ರಘು ಅಂಡ್ ಚಕ್ರಿ ಡಾರ್ಲಿಂಗ್. ಅವ್ರ ಆಪೋಸಿಟ್ ಬಂದಿದ್ದು ಮಾತುಗಾರರ ಟೀಮ್ ಕೃಷ್ಣಾನಂದ ಅಂಡ್ ರಚನಾ. ಅದೇನಾಯ್ತು ಅಂದ್ರೆ ಇಬ್ರು ಬೇರೆ ಸ್ಟ್ರಾಟಜಿ ಮಾಡಿದ್ವಿ. ಇದು ಅವ್ರು ಅಲ್ಲಿ ಹೋಗ್ತಾರೆ, ನಾವ್ ಆಮೇಲೆ ಈ ತರ ಹೋಗೋಣ ಅಂತ ಅಲ್ಲಿ ಫ್ಲಿಪ್ ಮಾಡಿ ಹೋಗೋದು. ಸೊ ಅವ್ರಿಗೆ ಅದು ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು. ಸೊ ವಿ ವರ್ ಗೋಯಿಂಗ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಅದು ಒಂದಾಗೋಯ್ತು. ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಆಯ್ತಂತೆ. ನಮ್ಗೆ ಸ್ವಲ್ಪ ಕಲರ್ ಗಿಲ್ಲರು ಇಂಥ ಕಲರ್ ನನ್ಗೆ ಇವತ್ತು ಗೊತ್ತಿಲ್ಲ ಸರ್ ಸರಿಯಾಗಿ. ಕಪ್ಪು ಬೇಳೆ ಚೆನ್ನಾಗಿ ಗೊತ್ತು, ಹಳದಿ ಒಂದು ಚೆನ್ನಾಗಿ ಗೊತ್ತು, ಲೈಟ್ ಸ್ನಪ್ಪು, ಲೈಟ್ ಬ್ಲೂ ಇವೆಲ್ಲ ನಮ್ಗೆ ಗೊತ್ತ. ರಚನಾ ಹಾಕಿರೋ ಪ್ಯಾಂಟ್ ಯಾವ ಕಲರು? ಇದು ರೆಡ್. ಇದೆಲ್ಲ ಗೊತ್ತಾಗುತ್ತೆ, ಗೊತ್ತಾಗಲ್ಲ. ಯಾವ ಕಲರ್ ಬೇಕೋ ಕಾಣಿಸುತ್ತೆ, ಯಾವ್ದು ಬೇಡವೋ ಕಾಣಿಸಲ್ಲ. ಸೊ ಕೃಷ್ಣಾನಂದ ಸ್ಟ್ರಾಟಜಿ ಇದು. 5ನೇ ರೌಂಡ್ ಅಲ್ಲಿ ನಾವು ಸುಷ್ಮಾಗೆ ಮತ್ತೆ ಫರ್ನಾಂಡಿಸ್ ಅವ್ರಿಗೆ ಯಾರಿಗೂ ಕೊಡದೇ ಇರುವಂತ ಒಂದು ಚಾನ್ಸ್ ನ ಕೊಟ್ಟಿದ್ವಿ. ನೀವೇ ಚೂಸ್ ಮಾಡಿ ನಿಮ್ಮ ಆಪೋನೆಂಟ್. ಅದು ಸೋತಿರೋ ಟೀಮ್ ಇಂದ ಅವರು ಚೂಸ್ ಮಾಡಿದ್ದು ಕೃಷ್ಣಾನಂದ ಅವರು, ಅವರ ಜೊತೆಗೆ ರಚನಾನ. ಸೊ ಆ ಟಾಸ್ಕ್ ಅಲ್ಲೂ ಕೂಡ ನಾವು ಅವ್ರಿಗೆ ಅಡ್ವಾಂಟೇಜ್ ಬೇರೆ ಕೊಟ್ಟಿದ್ವಿ, ಸೋತ್ರೆ ನಿಮ್ಮ ಪನಿಷ್ಮೆಂಟ್ ನ ವಾಪಸ್ ತಗೋತೀವಿ ಅಂತ. ಆದ್ರೂ ಕೂಡ ಸೋತ್ರು. ಸರ್ ನಾವು ಸ್ಟ್ರಾಟಜಿ ಪ್ಲಾನ್ ಏನು ಮಾಡ್ಕೊಂಡಿದ್ವಿ ಅದನ್ನ ಪ್ರಾಪರ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಅಷ್ಟು ಸ್ಪೀಡಲ್ಲಿ. ಸೊ ಏನು ತಪ್ಪಾಗ್ತಿದೆ? ಬಿಕಾಸ್ ನನ್ನ ಸ್ಪೀಡ್ ಇಲ್ಲ, ಆಮೇಲೆ ಪ್ರೆಸೆನ್ಸ್ ಆಫ್ ಮೈಂಡ್, ಅಲರ್ಟ್ನೆಸ್ ಇನ್ನೂ ಇಂಪ್ರೂವ್ ಆಗಬೇಕು. ತುಂಬಾ ಇದೆ, ನಂದು ಇಂಪ್ರೂವ್ ಮಾಡ್ಕೊಳ್ಳೋ ಫ್ಯಾಕ್ಟರ್ಸ್ ತುಂಬಾ ಇದೆ. ಓಕೆ, ಟಾಸ್ಕ್ ಏನೋ ಕಂಪ್ಲೀಟ್ ಆಯ್ತು. ಲೈಫು ಶರತ್ ಮತ್ತೆ ದೇವಮ್ಮ ಅವ್ರ ಕೈ ಸೇರಿದೆ. ಎಂದಿನಂತೆ ಇವತ್ತು ಕೂಡ ನಾವು ನಾಮಿನೇಷನ್ಸ್ ನ ಮಾಡಬೇಕು. ಅದಕ್ಕಿಂತ ಮುಂಚೆ ಚಕ್ರವರ್ತಿ ಸರ್ ಹೇಳಿ, ಆಟದ ವಿಚಾರದಲ್ಲಿ ಶಿಲ್ಪಾ ಮೇಲೆ ನಿಮ್ಗೆ ಎಷ್ಟು ಕೋಪ ಬೇಜಾರಿತ್ತು? ಆಟದ ವಿಚಾರ ಅಲ್ಲ, ಡಿಸಿಷನ್ ತಗೊಂಡಿದ್ರಲ್ಲಿ ಬೇಜಾರಾಗಿದೆ. ಏನ್ ಡಿಸಿಷನ್? ಏನು ಅಂದ್ರೆ ನನ್ನ ದೇ ಸೆಡ್ ಯು ಆರ್ ವೀಕ್ ಪ್ಲೇಯರ್, ಯು ಸಿಟ್ ಇನ್ ದ ಗೇಮ್ಸ್. ನಾವು ಮಾಡ್ತೀವಿ, ನೀವು ಸುಮ್ಮನೆ ಯು ಪಾರ್ಟಿಸಿಪೇಟ್ ಅಂತ. ಅದಕ್ಕೆ ನಂಗೆ 3 ಓಟ್ ಹಾಕಿದ ಪರವಾಗಿಲ್ಲ, 6 ಓಟ್ ಹಾಕಿದ್ರು ಎಲ್ಲ ಗೇಮ್ಸ್ಗೂ. ಸ್ಟ್ರಾಂಗ್ ಪ್ಲೇಯರ್ಸ್ ಏನು ಮಾಡಿರ್ಲಿಲ್ಲ, ಎಲ್ಲ ಓಟು ನಂಗೆ ಯಾಕೆ ಬರ್ಬೇಕಾಗಿತ್ತು? ದಟ್ ಮೈ ಪಾಯಿಂಟ್. ಆ ಸ್ಕಿಪ್ಪಿಂಗ್ ಅಲ್ಲಿ ನನಗೆ ಸ್ವಲ್ಪ ಭಯ ಇತ್ತು ಅವ್ರದ್ದು. ಏನಂದ್ರೆ ಕಾಲ್ ಎಲ್ಲಿ ಬಿದೋಗ್ತಾರೋ ಅನ್ನೋ ಇದಕ್ಕೆ ನಾನು ಹೇಳ್ದೆ ಪರವಾಗಿಲ್ಲ ಫಿನಿಶ್ ಮಾಡಿ, ಬಟ್ ಮೆತ್ತಗೆ ಬನ್ನಿ, ಬಿಕಾಸ್ ಅದು ನಮ್ಗೆ ಹ್ಯಾಂಡಲ್ ಮಾಡಕ್ ಅಷ್ಟ ಇತ್ತು. ಸೊ ಅವ್ರೇನ್ ಹೇಳಿದ್ರು, ನೀನೇ ಸ್ಟ್ರಾಟಜಿ ಮಾಡ್ಬಿಟ್ಟು ನನಗೆ ಮೆತ್ತಗ್ ಬಾ ಅಂತ ಹೇಳಿ ಕೆಟ್ಟದಾಗ ಮಾಡು ಅಂತ ಮಾಡಿ ಬಂದ್ಬಿಟ್ಟು ನನಗೆ ವೋಟ್ ಮಾಡಿದೆ ಅಂತ. ಅಲ್ಲ ಚಕ್ರವರ್ತಿ ಸರ್, ಈಗ ಮೆತ್ತಗ್ ಬಾ ಅಂತಂದಿದ್ದು ಆಕೆ ಕೇರ್ ಟೇಕಿಂಗ್ ಅಲ್ಲಿ, ಅಂದ್ರೆ ಹುಷಾರು ಅಂತ. ನಿಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಗೆದ್ದು ಬರ್ಬೇಕು ಚಕ್ರವರ್ತಿ ಅಂದಿದ್ರೆ ಏನ್ ಮಾಡ್ತಿದ್ರಿ? ಓಕೆ, ಇದೆಲ್ಲ ಡಿಸ್ಕಷನ್ಸ್ ಆದ್ಮೇಲೆ ಶಿಲ್ಪಾ
ಹತ್ಕೊಂಡು ಒಂದು ಮಾತನ್ನ ಹೇಳಿದ್ಲು. ಇಲ್ಲ ಸರ್, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಓಕೆ. ಐ ಮೀನ್ ನಾನು ಹುಟ್ಟಿದಾಗಿಂದನೂ ವಿವರ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿ ಇಶ್ಯೂ ಆಗಿರೋದ್ರಿಂದ ನಾವೆಲ್ಲ ದೂರ ಬಂದಿದ್ವಿ. ತುಂಬ ಕಾಂಪ್ಲಿಕೇಶನ್ಸ್ ಇತ್ತು. ಸೊ ಆ ಕಾರಣದಿಂದ ನಮ್ಮ ತಾತ ಅಜ್ಜಿನ ನಾನು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ. ನಾನು ಅವ್ರಿಗಿಂತ ನಾನು ಇವ್ರನ್ನ ಕೇರ್ ಮಾಡಿದ್ದೀನಿ. ವೆರಿ ಮಚ್. I promise, whatever she has lost, after the show is over, I'll be with her and make her miss any of these things. ಚಕ್ರವರ್ತಿ ಅವರು ಹೇಳ್ತಾರೆ ಶಿಲ್ಪಾಗೆ ಮಿಸ್ ಆಗಿರುವಂತಹ ತಾತನ ಪ್ರೀತಿ ನಾನು ಇದು ಕೊಡ್ತೀನಿ I will give it to her and I'll be with her. Yeah, I promise it. It's my word of honor. I just love her very much. ಶರತ್ and ದೇವಮ್ಮ, ಮತ್ತೆ ಫರ್ನಾಂಡಿಸ್ ವೀಕ್ ಪರ್ಫಾರ್ಮೆನ್ಸ್ ಅಷ್ಟೇ ನೇಮ್ ತಗೋಲ್ಲ. ನಮ್ಮಿಬ್ಬರ ವೋಟ್ ಇವತ್ತು ಫರ್ನಾಂಡಿಸ್ ಅಂಡ್ ಪಾಲ್ಗೆ ಹೋಗುತ್ತೆ. ಎಫರ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಟಾಸ್ಕಲ್ಲಿ ತೋರಿಸ್ತಾ ಇಲ್ಲ. ಸೊ ಅದಕ್ಕೆ ವೀಕ್ ಪರ್ಫಾರ್ಮೆನ್ಸ್. ಬರೀ ಮಾತಾಡ್ತಿದ್ದಾಳೆ, ಅವಳು ಏನೋ ಮಾಡ್ತಿಲ್ಲ. ಅವಳು ಮಾಡಲಿ ಅನ್ನೋದಕ್ಕೋಸ್ಕರ ನಾನು ನೋಟ್ ಆಗ್ತಿದ್ದೀನಿ, ಮಾಡಿ ತೋರಿಸ್ತೀನಿ. ಯಾವ ಟಾಸ್ಕಲ್ಲಿ ಸೋತಾಗ್ಲೂ ಕಾರಣಗಳನ್ನೇ ಕೊಡ್ತಾರೆ. ಸೊ ಹಾಗಾಗಿ ರಚನಾ ಮತ್ತು ಕೃಷ್ಣನಂದ ಅವ್ರಿಗೆ ವೋಟ್ ಮಾಡ್ತಾ ಇದ್ದೀವಿ. ಯಾವುದೇ ಹೋಪ್ಸ್ ಇಲ್ಲ ಇರುತ್ತೆ, ಹಾಗಾಗಿ ಇವ್ರು ನಾವು ವೋಟ್ ಮಾಡ್ತಾ ಇದ್ದೀವಿ. ಎಲ್ಲ ದಿನದ್ದು ಇದ್ರ ತಗೊಂಡು ಇದು ಮಾಡ್ತಾರೆ ಸ್ಟಾರ್ಟಿಂಗಿಂದ ಅಷ್ಟೇ. ವೀಕ್ ಅಂಡರ್ಸ್ಟ್ಯಾಂಡ್ಸ್ ಮತ್ತು ಪರ್ಲ್ಗಂತೂ ಇಂಟ್ರೆಸ್ಟ್ ಇಲ್ಲ ಗೇಮಲ್ಲಿ ಆಡೋದು. ಯೂಶ್ವಲ್ ಆಗಿ ಕಳೆದೋಗಿದ್ಲಿ ಇವತ್ತು ಟಾಸ್ಕಲ್ಲಿ ಕಾಣಿಸ್ಲೇ ಇಲ್ಲ. ಐ ಥಿಂಕ್ ಶಿ ಇಸ್ ದ ವೀಕೆಸ್ಟ್. ಓಕೆ, ಇವತ್ತಿನ ಮೊದಲ ವೋಟ್ ಯಾರಿಗೆ ಬಿದ್ದಿದೆ ನೋಡೋಣ. ಶಿಲ್ಪಾ. ಎಕ್ಸ್ಪೆಕ್ಟೆಡ್. ಓಕೆ, ಮುಂದಿನ ವೋಟ್ ಹೋಗ್ತಾ ಇದೆ ರಚನಾ ಕೃಷ್ಣಾನಂದ್. ಮುಂದಿನ ವೋಟ್ ಹೋಗುತ್ತೆ ಮುಂದಿನ ವೋಟ್ ಹೋಗ್ತಾ ಇದೆ ರಚನಾ. ಶಿಲ್ಪಾ 1 ವೋಟು, ರಚನಾ ಕೃಷ್ಣಾನಂದ್ 2 ವೋಟ್, ಸುಷ್ಮಾಗೆ 1 ವೋಟ್. ಮುಂದಿನ ವೋಟ್ ಯಾರಿಗೆ ಹೋಗ್ತಾ ಇದೆ? ಪಾಲ್ ಅಗೇನ್. ಮುಂದಿನ ವೋಟ್ ಸರ್ಪ್ರೈಸಿಂಗ್ಲಿ ಫರ್ನಾಂಡಿಸ್ ಅಂಡ್ ಸುಷ್ಮಾ. ಮುಂದಿನ ವೋಟ್ ಹೋಗ್ತಾ ಇದೆ ವಿತೌಟ್ ಎನಿ ಸರ್ಪ್ರೈಸಸ್ ಸುಷ್ಮಾ. ಮತ್ತೊಂದು ವೋಟ್ ಹೋಗ್ತಾ ಇದೆ ಸುಷ್ಮಾ. ಇನ್ನೂ ಒಂದು ವೋಟ್ ಹೋಗ್ತಾ ಇದೆ ಸುಷ್ಮಾ. 6 ವೋಟುಗಳು ಸುಷ್ಮಾ ಮತ್ತು ಫರ್ನಾಂಡಿಸ್ ಅವರಿಗೆ ಬಿದ್ದಿದೆ. ಹಾಗಾಗಿ ಇವತ್ತಿನ ಪರ್ಫಾರ್ಮರ್ ಆಗಿ ನೀವೆಲ್ಲರೂ ಆಯ್ಕೆ ಮಾಡಿರುವಂತವರು ಸುಷ್ಮಾ ಮತ್ತು ಫರ್ನಾಂಡಿಸ್ ಅವರಿಗೆ. ಸುಷ್ಮಾ, ಏನ್ ಹೇಳ್ತೀರಿ? ಇಟ್ಸ್ ಓಕೆ. ಎಕ್ಸ್ಪೆಕ್ಟೆಡ್. ಹೋಗಿ ವಿನ್ನರ್ಸ್ಗೆ ನಾವು ಅಡ್ವಾಂಟೇಜ್ ಕೊಡ್ತಾ ಇದೀವಾ? ಖಂಡಿತವಾಗ್ಲೂ ಅಡ್ವಾಂಟೇಜ್ ಕೊಡ್ತೀವಿ. ಆದ್ರೆ ನಿನ್ನೆ ಕೊಟ್ಟಂತ ಒಂದು ಪನಿಷ್ಮೆಂಟ್ ನ ಇವತ್ತು ನಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಆ ಪನಿಷ್ಮೆಂಟ್ ಇಂದ ಹೊರಗೆ ಬರಕ್ಕೆ ಅಂತ ಅವ್ರಿಗೆ ಒಂದು ಚಾನ್ಸ್ ನ ಕೊಟ್ಟಿದ್ವಿ, ಆದ್ರೂ ಕೂಡ ಸೋತಿದ್ದಾರೆ. ಸೊ ಆ ಒಂದು ಪನಿಷ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಅಂಡ್ ಅವ್ರಿಗೆ ಇನ್ನೊಂದು ದೊಡ್ಡ ಪನಿಷ್ಮೆಂಟ್ ನಾವು ಕೊಟ್ಟಿಲ್ಲ, ವೋಟ್ ಔಟೇ ದೊಡ್ಡ ಪನಿಷ್ಮೆಂಟ್. ಗೆದ್ದಿರೋರ್ಗೆ ಅಂದ್ರೆ ಶರತ್ ಮತ್ತೆ ದೇವಮ್ಮ ಅವ್ರಿಗೆ ಬ್ಯೂಟಿಫುಲ್ ಆಗಿರುವಂತ ಒಂದು ಅಡ್ವಾಂಟೇಜ್, ಫಾರ್ಚ್ಯೂನ್ ಕುಕೀಸ್ ಅಡ್ವಾಂಟೇಜ್ ಅದನ್ನ ಡಿಸೈಡ್ ಮಾಡುತ್ತೆ. ಸೆಟಪ್ ತಗೊಂಬನಿಪ್ಪ. ಶರತ್ ಮತ್ತೆ ದೇವಮ್ಮ ಅವರೇ, ಯಾವ ನಂಬರ್ನ ಚೂಸ್ ಮಾಡ್ತೀರಾ? 4 ಸರ್. ಏನಕ್ಕೆ 4? ಅವ್ರಿಗೆ ಲಕ್ಕಿ ನಂಬರ್ 44 ಅಂದೆ ಸರ್. 4 ಲಾಟ್ರಿ ಆಡ್ತಿದ್ದಾಗ ನಂಬರ್ ಒಂದ್ಸತಿ 40,000, ಒಂದ್ಸತಿ 30,000, ಒಂದ್ಸತಿ 25,000. ದೇವಮ್ಮ ಅವರು ಸೆಲೆಕ್ಟ್ ಮಾಡಿದ್ದು ನಂಬರ್ 4, ಅಂದ್ರೆ ಯೂನಿಬಿಕ್ ಕುಕೀಸ್ ಬಿಕ್ಲಿಷಿಯಸ್ ಹನಿ ಓಟ್ ಮೀಲ್ ಕುಕೀಸ್. ಏನ್ ಬಂದಿರ್ಬೋದು ಶರತ್, ದೇವಮ್ಮ? ದುಡ್ಡಂತೂ ಅಲ್ಲ, ಗೊತ್ತು. ಏನ್ ಬಂದ್ರೆ ಇಷ್ಟ ಆಗುತ್ತೆ ನಿಮ್ಗೆ? ಏನ್ ಬಂದ್ರೆ ಖುಷಿ ಆಗುತ್ತೆ? ಅದೇ ಒಂದು ಫೋನ್ ಮಾಡೋದು, ಒಂದು ಅಡ್ವರ್ಟೈಸ್ ಅಂತ ಕೊಡ್ತಾರಲ್ಲ ನೋಡಿ, ಅದೇ ಎಲ್ಮಿನಿಸ್ ಚೆನ್ನಾದಾಗ ಒಂದು ಅಡ್ವರ್ಟೈಸ್ ಕೊಟ್ಟು
ರೇ ಓಕೆ ದೇವಮ್ಮ ಅವರೇ, ನೀವು ಸಿನಿಮಾಗಳು ನೋಡಿದ್ದೀರಾ? ನೋಡಿದ್ದೀನಿ. ಎಲ್ಲೆಲ್ಲಿ ನೋಡಿದ್ದೀರಾ? ಟೆಂಟಲ್ಲಿ ಜಾಸ್ತಿ ನೋಡಿದ್ದೀನಿ, ಅಲ್ಲಿ ಕೋಟೆಲಿ. ಲಾಸ್ಟ್ ಅಲ್ಲಿ ನೋಡಿದ ಫಿಲ್ಮ್ ಯಾವುದು? ಮುಂಗಾರು ಮಳೆ. ಮುಂಗಾರು ಮಳೆ. ಕಿಟ್ಟಿ, ನೀವಮ್ಮನ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ವಾ ಮಾಲ್ಗೆ? ಮಾಲಲ್ಲಿ ಸಿನಿಮಾ ತೋರ್ಸಕ್ಕೆ ಅವೆಲ್ಲ ಏನು ಮಾಡ್ಲಿಲ್ಲ? ಇಲ್ಲ ಸರ್. ನಿಮ್ ಮಗ ನಿಮ್ಮನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನಂತೀರಿ? ನಾವು ಕಲ್ಸ್ತೇವ್ ನಿಮ್ನ. ಎಲ್ಲಿಗೆ? 3D ಸಿನಿಮಾ. ದೇವಮ್ಮ ಅವರೇ, 3D ಅಂದ್ರೆ ಏನು? ಅದ CD ಪ್ಲೇಯರ್. CD ಅಲ್ಲ, 3D. ಅದೇನಂದ್ರೆ ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ ಹೇಳಿ? ನೀವೆಲ್ಲ ಇದ್ದೀರಲ್ಲ. ಹಾ, ಕಣ್ಮುಚ್ಕೊಳ್ಳಿ. ಎಂತಿಗಿರಿ ಈಗ ಎಲ್ಲ ಸೂಪರ್ ಆಗಿ ಯೂನಿಬಿಕ್ ಕುಕೀಸ್, ಫಾರ್ಚ್ಯೂನ್, ಬಿಕ್ಲಿಶಿಯಸ್ ಅವ್ರ ಕಡೆಯಿಂದ ಸಿಕ್ಕಿರುವಂತ ಒಂದು ಅಡ್ವಾಂಟೇಜ್, ನಿಮ್ಮನ್ನ 3D ಸಿನಿಮಾಗೆ ಕಲಿಸ್ತಾ ಇದೀವಿ. ಆದ್ರೆ ಸುಷ್ಮಾ, ಪ್ರಾಮಿಸ್ ಮಾಡಿದ್ದೀರಾ ನಾಳೆ ನೀವು ಪನಿಷ್ಮೆಂಟ್ ತಗೋತಾ ಇದ್ದೀರಾ. ನಾಳೆ ನಿಮ್ಮನ್ನ ಮೀಟ್ ಮಾಡ್ತಿದೀವಿ ಹೊಸ ಟಾಸ್ಕ್ ಜೊತೆ, ಹೊಸ ಟ್ವಿಸ್ಟ್ ಗಳ ಜೊತೆ. ಗುಡ್ ನೈಟ್, ಸಿ ಯಾ, ಬಾಯ್. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. Prove myself from 1.5 months. ನಾನು ಹೋಗ್ಬೇಕು ಹೋದ್ರೆ ನೀನ್ ಸೋತ್ ಬಂದವಳು ಅಂತ ಮರ್ಯಾದೆ ಕೊಡಲ್ಲ. ಹೋರಾಟ ಹೊಡೆದಾಟದಲ್ಲಿ ಟಾರ್ಗೆಟ್ ಆಗೋದು ಸಹಜ, ಆದ್ರೂ ಅದನ್ನ ಮೆಟ್ಟಿ ನಿಲ್ಲಬೇಕು ಅನ್ನೋ ಷರತ್ತಿನ ಮಾತುಗಳು ಯಾವ ಮಟ್ಟಿಗೆ ಸುಷ್ಮಾಳನ್ನ ಹಿಡಿದಿರುತ್ತೆ ಅನ್ನೋದು ಈಗ ಮುಂದಿನ ಸವಾಲು. ಸಮಯ ಮೀರ್ತಾ ಇರೋದ್ರಿಂದ ಎಲ್ರೂ ಬಂದು ಸುಷ್ಮಾಗೆ ಧೈರ್ಯ ತುಂಬಿ ಹುರಿದುಂಬಿಸಿದ್ರಿಂದ ಉರುಳು ಸೇವೆಗೆ ಚಾಲನೆ ಸಿಕ್ತು. ಒಳ್ಳೇದಕ್ಕೆಲ್ಲ ಆಯ್ತು, ಏನು ಅವಮಾನ ಆಗಲ್ಲ. ನಾವೆಲ್ಲ ಅವ್ರು ಬೋಡಾಕ ನಿಂತ್ಕೊಂಡಿಲ್ವಾ, ಏನು ಆಗಲ್ಲ ಬಿಡು. ಆಂಜನೇಯ, ಜೈ ಆಂಜನೇಯ. ಅಂತೂ ಇಂತೂ ಸುಷ್ಮಾ ಬೇಸರದಲ್ಲೇ ಉರುಳು ಸೇವೆ ಶುರು ಮಾಡಿದಾಳೆ. ಇಟ್ ವಾಸ್ ಟೂ ಮಚ್, ಟೂ ಎಮೋಷನಲ್. ತಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದೆ. ನಿನ್ನೆ ರಾತ್ರಿಯಿಂದನೂ ನಾನು ಅಳ್ತಾ ಇದ್ದೆ. Don't think it as a biggest humiliation. Think it's a punishment. ತಪ್ಪು ಮಾಡಿದ್ದೀನಿ ಅಷ್ಟೇನೆ. And I'm doing it. ಅಷ್ಟೇನೆ. If you want to puke, get up and sit. Don't puke, don't puke, don't puke. Sit. ಎದ್ದು ಕೂತ್ಕೋ. ಸುಸ್ತಾಗಿರೋ ಸುಷ್ಮಾಗೆ ಉರುಳೋದಕ್ಕೆ ಆಗದೆ ಉಸಿರಾಡೋಕೆ ಕಷ್ಟ ಆದಾಗ ಎಲ್ರಿಗೂ ಆತಂಕ ಆಗಿತ್ತಂತೂ ನಿಜ. ತುಂಬಾ ಹೆಡ್ ಸ್ಪಿನ್ನಿಂಗ್ ಆಗಿ ನಂಗೆ ವಾಮಿಟಿಂಗ್ ಎಲ್ಲ ಆಯ್ತು. ಲೈಫ್ ಸೂಪರ್ ಗುರುನಲ್ಲಿ ಶಿಕ್ಷೆಯನ್ನು ಕೊಡೋ ಉದ್ದೇಶ ಸ್ಪರ್ಧಿಗಳು ಅವರ ಜೀವನದ ಖುಷಿ ದುಃಖಗಳನ್ನ ಒಂದೇ ಭಾವದಿಂದ ಒಪ್ಪಿ ಜೀವನವನ್ನ ಗೆಲ್ಲೋದು. ಸುಷ್ಮಾಳಿಗೆ ನಮ್ಮ ಉದ್ದೇಶದ ಅರಿವಾಗಬೇಕು ಅಷ್ಟೇ. ಎಲ್ಲರೂ ನಂಗೆ ಮೋಟಿವೇಟ್ ಮಾಡ್ತಾ ಇದ್ರು. ತಿರ್ಗಾ ಓಕೆ ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ. Come on, Pearl. We all are proud of you. We all are proud of you, man. ಕೊನೆಗೂ ಉರುಳು ಸೇವೆ ಮುಗಿಸಿ ರೂಮ್ಗೆ ಬಂದಿರೋ ಸುಷ್ಮಾಳ ಮನಸ್ಸಲ್ಲಿ ಅದೇನೇನ್ ಯೋಚನೆಗಳು ಓಡ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೊಟ್ಟಿರೋ ಚಾಲೆಂಜ್ ನ ಧಿಕ್ಕರಿಸದೆ ಪೂರ್ತಿ